ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ 90ರ ದಶಕ 2000 ದಶಕದೊಳಗೆ ನೀವು ಕೇಳಿರ್ತೀವಿ. ಅಂದ್ರೆ ಶಾಲೆ ಮೇಲೆ ಆ ಥರ ಸ್ಲೋಗನ್ ಹಾಕ್ತಿದ್ರು. ಇದು ಸರ್ಕಾರಿ ಸ್ಲೋಗನ್ನು. ಆದ್ರೆ ಇತ್ತಿತ್ತಲಾಗಿ ಅವೆಲ್ಲ ನೋಡಾಕ ಸಿಗಂಗಿಲ್ಲ. ಯಾಕೆ ನೋಡಾಕ ಸಿಗಲ್ಲ ಅಂತಂದ್ರೆ ಈಗ ಮೊದ್ಲಿನ ಬದ್ಧತೆ ಉಳಿದಿಲ್ಲ. ಯಾಕೆ ಉಳಿದಿಲ್ಲ? ಪಾಶ್ಚಾತ್ಯ ಪದ್ಧತಿಗಳು ನಮ್ಮಲ್ಲಿ ಸಾಕಷ್ಟು ಅಳವಡಿಕೆಗೊಂಡ್ಬಿಟ್ಟಾವು. ನಮ್ಮ ಕಡೆ ಜನರು ಏನಂತಾರ ಅಂದ್ರ ಪಾಶ್ಚಾತ್ಯ ಪದ್ಧತಿನೇ ಸರಿ. ಪಾಶ್ಚಾತ್ಯ ಪದ್ಧತಿ ಅಂತಂದ್ರ ಕುಡಿತಕ್ಕ ದಾಸನಾಗೋದು, ಸಾಕಷ್ಟು ಕುಡಿಯೋದು, ಕುಡಿದ್ಮೇಲೆ ಏನ್ ಬೇಕಾದ ತಿನ್ನೋದು, ಜಂಕ್ ಫುಡ್, ಹೊಟ್ಟಿ ದಪ್ಪ ಕೈಕಾಲ್ ಸಣ್ಣ ಅಂತಾರಲ್ಲ, ಈ ಸ್ಟೈಲ್ ಒಳಗ್ ಕುಡಿಯೋದು, ತುಂಡುಡುಗೆ, ಶಾರ್ಟ್ ಡ್ರೆಸ್ ತೊಡೋದು, ಬೇರೆಯವ್ರಿಗೆ ಪ್ರಚೋದನೆ ಮಾಡೋ ಸಲುವಾಗಿ ಎಂತ ಬೇಕಂತ ಡ್ರೆಸ್ ತೊಡೋದು, ಪಬ್ಬು, ಬಾರು ಪಾಶ್ಚಾತ್ಯಕ್ಕ ಸಂಬಂಧಪಟ್ಟಿದ್ದಿರ್ತಾವ. ಆದ್ರ ಪಾಶ್ಚಾತ್ಯರು ಏನ್ ಮಾಡಾಕತ್ತಾರ ಅಂತಂದ್ರ ನಮ್ಮ ದೇಶದ ಸಂಸ್ಕೃತಿ ಬಹಳ ಗಟ್ಟಿ ಐತಿ, ನಮ್ಮ ಭಾರತ ದೇಶದ ಸಂಸ್ಕೃತಿ ಭಯಂಕರ ಗಟ್ಟಿ ಐತಿ ಅನ್ನೋ ಕಾರಣಕ್ಕ ಅವರು ನಮ್ಮ ಸಂಸ್ಕೃತಿನ ಒಪ್ಕೊಂಡಾರ. ಅದೇ ಪ್ರಕಾರ ನಡ್ಯಾಕತ್ತಾರ. ಅದೇ ಹಲ್ಲಿದ್ದವರಿಗೆ ಕಡ್ಲಿಲ್ಲ, ಕಡ್ಲಿದ್ದರಿಗೆ ಹಲ್ಲಿಲ್ಲ ಅಂತಾರಲ್ಲ, ಆ ಸ್ಟೈಲ್ ಒಳಗ ನಮಗ ಅವ್ರದ್ದು ಚಂದ ಕಾಣಕತಿ, ಅವ್ರಿಗೆ ನಮ್ಮದು ಚಂದ ಕಾಣಕತ್ತಿತ್ತು. ಆಗಲೇ ನಿಮಗೆ ಹೇಳಿದ್ನಲ್ಲ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ. ಆತ್ಮವಿಶ್ವಾಸ, ಬದ್ಧತೆ, ಎಥಿಕ್ಸ್ ನ ಮತ್ತೆ ಮರಳಿ ಪಡಿಬೇಕಪ್ಪ ಅಂತಂದ್ರ ಇವತ್ತ ನಾನೇನು ಒಂದು ಶಾಲೆಗೆ ಕರ್ಕೊಂಡು ಹೊಂಟೀನಿ ನಿಮಗ. ಶಾಖಾಪುರ ಅನ್ನೋ ಒಂದು ಸರ್ಕಾರಿ ಶಾಲೆ. ಈ ಶಾಲೆ ಒಳಗ ಯಾವುದು ಅನುದಾನ ಇಲ್ಲ ಸರ್ಕಾರದಿಂದ. ಬಿಸಿ ಊಟ ಅಂತ ಏನ್ ಇರ್ತೈತಿ ಅದು ಒಂದು ಬಿಟ್ರಂದ್ರ ಶಾಲೆ ಒಳಗ ಯಾವುದೇ ಅನುದಾನ ಇಲ್ಲ. ಆದ್ರ ಆ ಶಾಲೆ ಯಾವ ಮಟ್ಟಕ್ಕೆ ಮಾದರಿ ಶಾಲೆ ಆಗೈತಿ, ಆ ಶಾಲಾ ಶಿಕ್ಷಕರು ಎಷ್ಟು ಶ್ರಮ ವಹಿಸ್ತಾರ ಆ ಶಾಲೆಗೆ, ದಾನಿಗಳು ಏನೇನ್ ಕೊಡ್ತಾರ ಒಂದೊಂದು ರೂಪಾಯಿನೂ ಲೆಕ್ಕಾಚಾರ ಇಟ್ಟು ಅದು ವ್ಯರ್ಥ ಆಗದೆ ಇರೋ ತರ ಅವರು ಬಳಸ್ಕೊಂತಾರ ಬೇರೆಯವ್ರು ಕೊಟ್ಟ ಅನುದಾನನ. ಸುಮ್ಮನೆ ನಿಮಗೆ ಹೊರಗಡೆಯಿಂದ ತೋರಿಸ್ತೀನಿ. ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಎದಕ್ಕೆ ಹೇಳಕತ್ತೀನಿ ಅಂತಂದ್ರ, ಒಂದು ಹೆಣ್ಣು ಕಲ್ತ್ರಂದ್ರ ಒಂದು ಶಾಲೆ ತೆರೆದಂಗ ಅಂತ ಹೇಳಿ ಒಂದು ಕಾಲದಾಗ ಹೇಳ್ತಿದ್ರು. ಈಗ ನಾನು ಬಂದಿರೋ ಮಾದರಿ ಶಾಲೆ ಒಳಗ 380 ಹುಡುಗರು ಅದಾರ. 380 ಹುಡುಗರಿಗೆ ಅವ್ರು ಯಾವ ಪ್ರಕಾರ ಶಿಕ್ಷಣ ಕೊಡ್ತಾರ ಅನ್ನೋದನ್ನ ಸ್ವಲ್ಪ ನಿಮ್ಗೆ ಸ್ಲೋಗನ್ ತೋರಿಸ್ತೀನಿ ನಾನು. ಇದು ಶಾಲಾ ಆವರಣ. ಇದು ಶಿಕ್ಷಣ ನಿನಗೇನು ಕಲಿಸಿದೆ ಅನ್ನೋದಕ್ಕಿಂತ ಕಲಿತ ಶಿಕ್ಷಣದಿಂದ ನಿನ್ನನ್ನು ಹೇಗೆ ಬದಲಾಯಿಸಿಕೊಂಡಿದ್ದೆ ಅನ್ನೋದೇ ಮುಖ್ಯ. ಎಂತಿಂಥ ಸ್ಲೋಗನ್ ಅಂತಂದ್ರೆ, ಈ ಶಾಲಾ ಆವರಣ ಐತಲ್ಲ, ಅಲ್ಲಿ ಗಿಡಗಂಟಿಗಳು ಹಾಕ್ಯಾರ. ಇವನ್ನೆಲ್ಲ ಸೂಕ್ಷ್ಮ ನೋಡಿದಾಗ ನಮ್ಗೆ ಶಿಕ್ಷಕರ ಬಗ್ಗೆ ನಮ್ಗೆ ಅಭಿಮಾನ, ಗೌರವ ಹುಟ್ಟುತ್ತೆ. ಶಾಲೆಯನ್ನು ಅವ್ರು ಎಷ್ಟು ಮಟ್ಟಿಗೆ ಪ್ರೀತಿಸ್ತಾರ ಮತ್ತು ಶಾಲಾ ಸಿಬ್ಬಂದಿನ ಎಷ್ಟು ಪ್ರೀತಿಸ್ತಾರ, ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾರ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಏನಂತಂದ್ರೆ, ಸರ್ಕಾರಿ ಮಟ್ಟದೊಳಗೆ ಒಂದು ರೋಡ್ ಕಾಮಗಾರಿ ನಡೆಯಕತ್ತೈತಿ. ಆ ಕಾಮಗಾರಿ ಆತಪ್ಪ ಅಂತಂದ್ರೆ ಇಂಥ ಒಂದು ಒಳ್ಳೆ ಮಾದರಿ ಶಾಲೆಗೆ ಇನ್ನೂ ಹೆಚ್ಚಿನ ಕಳೆ ಬರ್ತೈತಿ. ಶಾಲೆಯು CCTV ಕಣ್ಗಾವಲಿನಲ್ಲಿದೆ. ಮಕ್ಕಳ ಸಹಾಯವಾಣಿ 1098. ಒಂದು ಬಸವಣ್ಣವರು ವಚನ ಕೋಟ್ ಮಾಡ್ಯಾರ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇವೆಲ್ಲ ಬದ್ಧತೆಗೆ ಸಾಕ್ಷಿ ಆಗ್ತಾವು. ಶಿಕ್ಷಕರು, ಗುರುಗಳು ಅಂತೀವಲ್ಲ, ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಮಾದರಿ ಶಾಲೆ ಮಾದರಿ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಶಾಲೆ ಒಳಗೆ ಸರ್ಕಾರದ ಅನುದಾನ ಇಲ್ಲ. ಏನಿದ್ರು ದಾನಿಗಳ ಅನುದಾನ. ಯಾರು ಏನು ಕೊಡ್ತಾರ ಯಾವುದು ಬಿಡ್ಲಾರ್ದ. ಉದಾಹರಣೆ ಹೇಳ್ಬೇಕಂದ್ರೆ, ಇಲ್ಲಿ ಶಾಲಾ ಆವರಣ ಕಂಡುಕೊಂಡು ಗಿಡಗಂಟಿಗಳು ಅದಾವಲ್ಲ, ಇದು ಯಾವುದೂ ಇವರು ಖರ್ಚು ಮಾಡಿ ತಂದಿದ್ದು ಅಥವಾ ಸರ್ಕಾರದ ಅನುದಾನದೊಳಗೆ ಇವನ್ನೆಲ್ಲ ಅವರು ನೆಟ್ಟಿಲ್ಲ. ಇನ್ನೂ ವಿಶೇಷವಾಗಿ ಹೇಳ್ಬೇಕಂತಂದ್ರೆ,
ಈ ಮೇಲ್ಮಹಡಿ ಐತಲ್ಲ ಇದು ಕೂಡ ಶಾಲೆದು ಸರ್ಕಾರಿ ಅನುದಾನದೊಳಗೆ ಇದು ತಯಾರಾಗಿಲ್ಲ. ಇದು ದಾನಿಗಳು ಕೊಟ್ಟಿರೋ ದಾನದಿಂದನೇ ತಯಾರಾಗೈತಿ. ಸೊ ಶಿಕ್ಷಕರು, ಸಹ ಶಿಕ್ಷಕರು, ಮುಖ್ಯ ಶಿಕ್ಷಕರು ಯಾರದಾರ ಮಾತಾಡ್ಸೋಣ. ಇದೊಂದು ಪ್ರೀತಿ ವಿಚಾರ ಏನಂತಂದ್ರೆ, ಈ ಗೇಟ್ ಒಬ್ರು ಯಾರೋ ದಾನಿಗಳು ದಾನ ಮಾಡಿದ್ರಲ್ಲ, ಬಹಳ ಖುಷಿ ಅನ್ಸುತ್ತೆ. ಈ ತರ ಹೊರಗಡೆಯಿಂದ ಅಂದ್ರೆ ಸರ್ಕಾರಿ ಶಾಲೆ ಇದ್ರು ಹೊರಗಡೆಯಿಂದ ಪಾಲಕರು, ಪೋಷಕರು, ಮಕ್ಕಳ ಪಾಲಕರು, ಪೋಷಕರು ಗೇಟ್ ದಾನ ಮಾಡಿದ್ರು. ಆಮೇಲೆ ಶಾಲೆ ನೋಡಿದ್ರಂದ್ರೆ ಬಹಳ ಒಂಥರ ಮಾದರಿನೂ ಅನ್ಸುತ್ತ. ಒಂದು ಮೇಲ್ಮಹಡಿ ಐತಿ, ಏನಂತೀರಿ ಇದು? ಸರ್, ಗೇಟನ್ನು ನಮ್ಮ ಒಬ್ಬ ನಿವೃತ್ತ ಶಿಕ್ಷಕರು ನಾನು ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಯಾರು ಕೂಡ ನಮಗೆ ವಾಪಸ್ ಕಳಿಸಿಲ್ಲ. ಯಾರಿಗೆ ಅಂತ ಸರ್ ಈ ಟೈಪ್ ಮಾಡಬೇಕಾಗಿದೆ, ನಾವು ದಾನಿಗಳಿಂದ ನಾವು ಶಾಲೆಯನ್ನು ಅಭಿವೃದ್ಧಿ ಮಾಡೋಣ. ಯಾಕಂದ್ರೆ ಸರ್ಕಾರ ಇವತ್ತು ನಮಗೆಲ್ಲ ವೇತನ ಕೊಡ್ತಾ ಇದೆ, ಬಿಸಿ ಊಟವನ್ನು ಕೊಡ್ತಾ ಇದೆ, ಅದಕ್ಕೆ ಅಲ್ಪ ಒಂದು ನಮಗೆ ಅನುದಾನವನ್ನು ಕೂಡ ಕೊಡ್ತಾ ಇದೆ. ಆದರೆ ಸುಮಾರು 380-400 ಮಕ್ಕಳು ಇರ್ತಕ್ಕಂಥ ಶಾಲೆಗೆ ಅಷ್ಟು ಅನುದಾನ ಸಾಕಾಗೋದಿಲ್ಲ. ಹಾಗೆ ಸರ್ಕಾರ ನಮ್ಮ ವೇತನ ಕೊಟ್ಟು, ಬಿಸಿ ಊಟ ಕೊಟ್ಟು, ಕೊಠಡಿಗಳನ್ನು ಕೊಟ್ಟಾಗ ನಮ್ಮ ಮಕ್ಕಳಿಗೆ ನಾವು ಕೂಡ ಒಂದು ಏನಾದರೂ ಮಾಡೋಣ ಅಂತಕ್ಕಂಥ ಈ ಕಾನ್ಸೆಪ್ಟ್ ನಮ್ಮ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ, ನಮ್ಮ BO ಸಾಹೇಬರ ಮಾರ್ಗದರ್ಶನದಲ್ಲಿ ನಾವು ದೇಣಿಗೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಗ್ರಾಮಸ್ಥರು ಜಾತ್ರೆಯಲ್ಲಿ ಉಳಿದಂಥ 50,000 ರೂಪಾಯಿಯನ್ನ ನಮ್ಗೆ ಶಾಲೆಗೆ ದೇಣಿಗೆ ಕೊಟ್ಟು ಪೇಂಟ್ಗಳನ್ನ, ಸುಣ್ಣ ಬಣ್ಣದ ವ್ಯವಸ್ಥೆಯನ್ನ ಮಾಡಿದ್ರು. ಮತ್ತೆ ಕೆಲವು ದಾನಿಗಳು ಗಿಡ ಗಂಟೆಗಳನ್ನ ಕೊಡಿಸಿದ್ರು. ಕೆಲವು ದಾನಿಗಳು ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಧ್ವಜ ಕಟ್ಟಿಯನ್ನು ಕಟ್ಟಲಿಕ್ಕೆ, ಕಾಂಪೌಂಡ್ ಅನ್ನು ಕಟ್ಟಲಿಕ್ಕೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ರು. ಅದ್ರ ಜೊತೆಗೆ ಕುಡಿ ನೀರಿನ ವ್ಯವಸ್ಥೆ ಬಹಳ ಅಸ್ತವ್ಯಸ್ತ ಇತ್ತು. ಕುಡಿ ನೀರಿನ ವ್ಯವಸ್ಥೆ 12 ನಾಳಗಳನ್ನ ಕೊಡಿಸ್ತಕ್ಕಂಥ ಪಂಚಾಯತಿಯವರು ವ್ಯವಸ್ಥೆ ಮಾಡಿಕೊಟ್ರು. ಅದ್ರ ಜೊತೆಗೇನೆ ಹೊರಗಡೆ ಹಚ್ಚಿರ್ತಕ್ಕಂಥ ಬೃಹದಾಕಾರಿ ಬೆಳೆದಿರ್ತಕ್ಕಂಥ ಗಿಡಗಳು ಹೋದ ವರ್ಷ 7ನೇ ತರಗತಿಯ ವಿದ್ಯಾರ್ಥಿಗಳು ಬೀಳ್ಕೊಡುಗೆ ಸಮಾರಂಭದಲ್ಲಿ ಅತ್ಯಂತ ಅಲಂಕಾರಿಕ ಗಿಡಗಳನ್ನು ಹಚ್ಚಿ ಅವರ ಸವಿ ನೆನಪನ್ನು ಉಳಿಸಿದ್ದಾರೆ. ಇಷ್ಟೇ ಅಲ್ಲದೆ ಇವತ್ತು ಈ ಮೇಲ್ ಕಾಣ್ತಕ್ಕಂಥ ಭವನ ದಾನಿಗಳ ಭವನ ಅಂತೇಳಿ ಅದು ಯಾವುದೇ ರೀತಿ 1 ಪೈಸೆನೂ ಕೂಡ ಸರ್ಕಾರದ ಅನುದಾನವನ್ನ ನಾವು ಅದಕ್ಕೆ ತೆಗೆದುಕೊಂಡಿಲ್ಲ. ಅದು ಕೇವಲ ದಾನಿಗಳ ಡೊನೇಟರ್ಸ್, ಈ ಗ್ರಾಮದಲ್ಲಿ ಬೆಳೀತಕ್ಕಂಥ ಸೀಡ್ಸ್, ಹತ್ತಿ ಸೀಡ್ಸ್ನವ್ರು ಇರ್ಬೋದು ಅಥವಾ ಬೀಜದ ಕಂಪ್ನಿಯವರು ಇರ್ಬೋದು, ಅವರು 10,000 20,000 ಕೊಟ್ಟದ್ದು. ಅದಕ್ಕೊಂದು ಸಮಿತಿಯನ್ನ ಮಾಡಿದೀವಿ. ಆ ಸಮಿತಿಯನ್ನ ಮಾಡಿ ಇವತ್ತು ದಾನಿಗಳ ಭವನ ಇನ್ನೊಂದು ಜನವರಿ 26 ಒಳಗನೆ ಅದನ್ನ ಉದ್ಘಾಟನೆ ಮಾಡಬೇಕು. ಮಾನ್ಯ ಎಲ್ಲ ದಾನಿಗಳ ಸಮ್ಮುಖದಲ್ಲಿ ಮತ್ತು ಮಾನ್ಯದ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಲ್ಲಿ ಮಾಡಬೇಕು. ಅಧಿಕಾರಿಗಳ ಒಂದು ಮಾರ್ಗದರ್ಶನ ಮಾಡ್ಬೇಕಂತ ಒಂದು ಕಾನ್ಸೆಪ್ಟ್ ಇದೆ. ಆ ಒಂದು ಮಳೆಗಾಲ ಬಂತು ಅಂದ್ರೆ ಇಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಜನವರಿ 26, ಆಗಸ್ಟ್ 15, ಸೆಪ್ಟೆಂಬರ್ 17 ಏನು ಕಾರ್ಯಕ್ರಮ ಆದ್ರೂ ಇಲ್ಲಿ ಮಳೆ ಬಂದ್ರು ಕೂಡ ಮೇಲ್ಗಡೆ ಹೋಗಿ ನಾವು ಕಾರ್ಯಕ್ರಮವನ್ನು ಮಾಡ್ಬೋದು ಅಂತಕ್ಕಂಥ ಆಶಯದಿಂದ ಇವತ್ತು ಇಷ್ಟು ಸುಂದರವಾಗಿರ್ತಕ್ಕ ಗಿಡ ಗಂಟೆಗಳು ಇವೆಲ್ಲವೂ ಸಹಕಾರ ನಮ್ಮ ಶಾಲಾ ಸಿಬ್ಬಂದಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ನನ್ನ ಶಿಕ್ಷಕರಿಂದ ಅಷ್ಟೇ ನೈತಿಕ ಇದರಿಂದ ಮಕ್ಕಳು ಕೂಡ ಅಷ್ಟೇ ಕಾಳಜಿಯನ್ನು. ಒಂದು ಗುಲಾಬಿ ಹೂವು 10-15 ಗುಲಾಬಿ ಹೂಗಳು ಇದ್ರೂ ಕೂಡ ಒಂದು ಗುಲಾಬಿ ಹೂವನ್ನು ಮುಟ್ಲಾರ್ದಂತ ನಮ್ಮ ಮಕ್ಕಳು ಅದನ್ನು ನೋಡಿ ಆನಂದ ಪಡ್ತಾರೆ ಹೊರತಾಗಿ ಅದಕ್ಕೆ ಯಾವುದೇ ಧೋಕಾವನ್ನ ಮಾಡಿಲ್ಲ. ಹೀಗಾಗಿ ನಮ್ಮ ಶಾಲೆ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಪಾಲಕರ ಮೀಟಿಂಗ್ ಕರೆದ್ರು ಕೂಡ ತಾವು ತಮ್ಮ ಅನೇಕ ಕಾರ್ಯಕ್ರಮಗಳನ್ನು ಬಿಟ್ಟುಕೊಟ್ಟು ಇವತ್ತು ಪಾಲಕರು ಕೂಡ ಬರ್ತಿದ್ದಾರೆ. ಅಂದ್ರೆ ಈ ಗ್ರಾಮದ ಒಂದು ಎಲ್ಲ ಸಹಕಾರ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸರ್. ತಾವು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಂದು 1.5 ವರ್ಷ ಆಯ್ತು ಸರ್ ಇಲ್ಲಿ ಬಂದು. ಹೋದ ವರ್ಷ ಜೂನ್ 22ಕ್ಕೆ ಇಲ್ಲಿ ಬಂದಿದ್ದೀನಿ ಸರ್. ಜೂನ್ 22, 2023 ಜೂನ್ 22ಕ್ಕೆ ಬಂದು 1 ವರ್ಷದಲ್ಲಿ ಬಂದು ನಾನು ಪ್ರಭಾರಿ ಚಾರ್ಜನ್ನು ತೆಗೆದುಕೊಂಡು ಇವತ್ತು ನನ್ನ ಕೈಲಾದಷ್ಟು ಮಟ್ಟಿಗೆ ದಾನಿಗಳ ಸಹಕಾರ, ಗ್ರಾಮಸ್ಥರ ಸಹಕಾರ, ಯುವಕರ ಸಹಕಾರ ಮತ್ತು ನಮ್ಮ ಅಡಿಗೆಯವರು ಕೂಡ ಅಷ್ಟೇ ಶಿಸ್ತಿನಿಂದ ಅಡಿಗೆಯನ್ನು ಅತ್ಯಂತ ಶುಚಿಕಟ್ಟಾಗಿ ಅಡಿಗೆಯನ್ನು ಮಾಡ್ತಾರೆ. ಯಾವುದೇ ಅವಘಡಗಳು, ಊಟದ ವ್ಯತ್ಯಾಸ ಇರ್ಬೋದು, ಇನ್ನೊಂದಿರ್ಬೋದು, ಸಣ್ಣ ಮೈದಾನ ಇದ್ರೂ ಕೂಡ ಇದರಲ್ಲೇನೆ ನಾವು ನಮ್ಮ ಮಕ್ಕಳಿಗೆ ಕೈಲಾದಷ್ಟು ಚಟುವಟಿಕೆಗಳನ್ನು ಮಾಡಿಸಿ ಪಾಳೆಯ ಪ್ರಕಾರದಲ್ಲಿ ಅವರಿಗೆ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿ ಒಂದು ಸುಸಜ್ಜಿತವಾಗಿ ಮಾಡ್ತಕ್ಕಂಥದ್ದು. ಇದನ್ನೆಲ್ಲದೂ ಕೂಡ ನಮ್ಮ ಇಲಾಖೆಗೆ ಒಂದು ಗೌರವ ತರಬೇಕು ಅಂತಕ್ಕಂಥ ಭಾವನೆ. ಮತ್ತು ಈ ಗ್ರಾಮದಲ್ಲಿ ಇಷ್ಟು 2,500 ಜನಸಂಖ್ಯೆ, 1,450 ಓಟ್ ಇದ್ರೂ ಕೂಡ ಬೆಳವಣಿಗೆ ಅಷ್ಟು ಕೇವಲ 3-4 ಜನ ಮಾತ್ರ ಸರ್ಕಾರಿ ನೌಕರಿಯನ್ನ ಪಡಿತಾ ಇದ್ದಾರೆ. ಇದಕ್ಕೆ ಕಾರಣ ಶೈಕ್ಷಣಿಕ ಬಗ್ಗೆ ಅವರು ಒಲವು ಕಡಿಮೆ ಐತೆ ಅಂತ ತಿಳ್ಕೊಂಡು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನನ್ನ ಒಂದು ಸರ್ವಿಸ್ ನಲ್ಲಿ ಅಥವಾ ಈ ಊರ ಸೇವೆ ಮಾಡುವ ಒಂದು ಅವಕಾಶದಲ್ಲಿ ಸುಮಾರು ಇನ್ನೂ ಹೆಚ್ಚು ಜನ ಯುವಕರು ಮುಂದೆ ಬಂದು ಸಣ್ಣ ಪುಟ್ಟ ನೌಕರಿಯನ್ನ ತೆಗೆದುಕೊಂಡು ತಮ್ಮ ಕುಟುಂಬಕ್ಕೆ ಆಸರೆ ಆಗ್ಲಿ ಅಂತಕ್ಕಂಥ ಭಾವನೆಯಿಂದ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಮೋಟಿವೇಶನ್ ಮಾಡ್ತಾ ಇದ್ದೇನೆ. ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಾನು ಪ್ರಭಾರಿ ಚಾರ್ಜ್ ವಿನಂತಿ ಏನಂದ್ರೆ ನಮ್ಮ ಕೈಯಲ್ಲಿ ದೇವರು ಭಗವಂತ ಕೊಟ್ಟದ್ದು ಒಂದು ಅವಕಾಶವನ್ನು ಕೊಟ್ಟಿದೆ. ಶಿಕ್ಷಕ ವೃತ್ತಿ ಪವಿತ್ರವಾದಂಥ ವೃತ್ತಿ. ಯಾವುದೇ ಅಡೆತಡೆ ಬಂದರೂ ಕೂಡ ನಾವೆಲ್ಲರೂ ಕೂಡ ಮನಸ್ಸಿನಾಗ ನೊಂದಿಕೊಂಡು, ನಿನ್ನೆ ತಾನೇ ನಾವು ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನು ಮಾಡಿದ್ವಿ. ಆದ್ರೆ ಸಾವಿತ್ರಿಬಾಯಿ ಫುಲೆ ಅವ್ರಿಗೆ ಬಂದಂತ ಕಷ್ಟ ನಮಗೇನು ಬಂದಿಲ್ಲ. ಅವ್ರ ದಿನಾಚರಣೆ ನೋಡಿದಾಗ ಒಂದು ಸಾರಿಯನ್ನ ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಿ ಅವತ್ತ ಅಷ್ಟು ಜನರ ಒಂದು ಹಿಂಸೆಗಳು ಪಟ್ಟಂತ ಇದು ನಮಗೆ ಬಂದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಟೀಕೆ ಟಿಪ್ಪಣಿಗಳು ಅವು ಏನೋ ಬಂದರೂ ಕೂಡ ಅವನು ತಡ್ಕೊಂಡು ನಾವು ಕೊಡ್ತಕ್ಕಂಥದ್ದು ಒಂದೇ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ,
ಶಿಸ್ತು ಮತ್ತು ನೈತಿಕ ಮೌಲ್ಯಗಳನ್ನು ತುಂಬಕ್ಕಂತ ನಮ್ಮ ಕೆಲಸ ಆದ್ದರಿಂದ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಶಾಲಾ ಮಕ್ಕಳು ಮತ್ತೆ ಶಾಲಾ ಶಿಕ್ಷಕರು ಮತ್ತೆ ಶಾಲೆಯ ಮಕ್ಕಳ ಪಾಲಕರು ಪೋಷಕರ ಒಂದು ಬಾಂಧವ್ಯ ಹೆಂಗೆ ಇರಬೇಕು ನಿಮ್ಮ ಪ್ರಕಾರ? ಸರ್, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ಆಗ್ತದೆ ಸರ್. ನಮ್ಮ ಮಗುವಿನ ಭವಿಷ್ಯ ಕೇವಲ ಶಿಕ್ಷಕರಲ್ಲಿ ಮಾತ್ರ ಇಲ್ಲ. ಮಗುವಿನ ಭವಿಷ್ಯ ಪಾಲಕ ಮತ್ತು ಶಿಕ್ಷಕ ಮತ್ತು ಮಗು, ಶಿಕ್ಷಕ, ಪಾಲಕ, ಬಾಲಕ 3 ಕಗಳು ಸೇರಿದಾಗ ಮಾತ್ರ ಆ ಮಗುವಿನ ಭವಿಷ್ಯ ಆಗುತ್ತಾ. ಒಬ್ಬ ಶಿಕ್ಷಕ, ಒಬ್ಬ ಪಾಲಕ, ಒಬ್ಬ ಬಾಲಕ 3 ಮಕ್ಕಳು ಸೇರಿದಾಗ ಮಾತ್ರ ಅದು ಆಗ್ತೈತಿ. ಇಲ್ಲಾಂದ್ರೆ ಆಗೋದಿಲ್ಲ ಸರ್. ಯಾಕಂದ್ರೆ ಇಚ್ಛಾಶಕ್ತಿನೂ ಬೇಕು. ಆದ್ರೆ ನಾನು ಬಂದ ಮೇಲೆ ಮಕ್ಕಳ ಹಾಜರಾತಿನೂ ಜಾಸ್ತಿ ಆಗಿದೆ. ನಮ್ಮ ಶಿಕ್ಷಕರು ಕೂಡ ಅತ್ಯಂತ ಖುಷಿಯಿಂದ ಕೆಲಸ. ಬಟ್ ಈ ಶಾಲೆ ಒಂದು ಭೌತಿಕ ಸ್ಥಳಾಂತರವನ್ನು ಮಾಡಿದೆ. ಕಂಪೌಂಡ್ ಗೇಟು ಆ ಕಡೆ ಇತ್ತು, ಅದನ್ನು ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ವಾಲನ್ನು ಜಾಸ್ತಿ ಮಾಡಿದ್ದೀವಿ. ಅದ್ರ ಜೊತೆ ಗೇಟ್ ಈ ಕಡೆ ಬಂದೋಬಸ್ತ್ ಮಾಡಿದ್ದೀವಿ. ಬಟ್ ಈ ಸಾರಿ ಈ CC ಕ್ಯಾಮ್ರಾಗಳು ಎಲ್ಲ 6 ಕಡೆ CC ಕ್ಯಾಮ್ರಾಗಳನ್ನು ಹಾಕ್ಸಿದ್ದೀನಿ. ಇಲ್ಲೊಂದು ಕ್ಯಾಮ್ರಾ ಇದೆ, ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಹೀಗಾಗಿ CC ಕ್ಯಾಮ್ರಾ ಇರೋದ್ರಿಂದ ಯಾರೂ ಕೂಡ ನಮ್ಮ ಶಾಲೆಗೆ ದೋಖವನ್ನು ಮಾಡಿಲ್ಲ. ಒಂದು ಗಿಡ ಗಂಟೆನೂ ಕೂಡ ಮುಟ್ಟಿಲ್ಲ. ನೀರಿನ ವ್ಯವಸ್ಥೆ ಇರ್ಬೋದು, ಇನ್ನೊಂದಿರ್ಬೋದು, ಬಹಳ ಚೆನ್ನಾಗಿ ಗ್ರಾಮ ಪಂಚಾಯತಿಯವರು ಮಾಡಿಕೊಟ್ಟಿದ್ದಾರೆ. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ದೆ ಬಂದ ಕೂಡಲೇ. ಹೌದು ಸರ್, ಹೌದು. ಇದನ್ನೆಲ್ಲ ಆತ್ಮಸಾಕ್ಷಿಯಿಂದ ನೀವು ಬರ್ದಿರಾ ಅಂತ ಕೇಳಿದ್ದೆ ನಾನು. ಹೌದೌದು. ಸ್ವಲ್ಪ ಇದು ನಿಮಗೆ ಹಾರ್ಷ್ ಅನ್ನಿಸ್ತು ಪ್ರಶ್ನೆ. ಆದ್ರೆ ಈ ನೋಡುಗರಿಗೆ ಮತ್ತು ಮುಂದೆ ಬರೋ ಮಕ್ಕಳಿಗೆ, ಶಾಲೆಗಳಿಗೆ ಮತ್ತು ಶಿಕ್ಷಕರಿಗೆ, ಪಾಲಕರಿಗೆ ಇದು ಒಂದು ಮಾತು ಮಾದರಿ ಆಗ್ಲಿ ಅನ್ನೋ ಕಾರಣಕ್ಕೆ ನಿಮಗೆ ಕೇಳಿದ್ದೆ. ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಅದು ಸರ್, ಬಸವಣ್ಣವರು ಜೀವನ ಸಾರ್ಥಕ ವಚನ. ಅದರಲ್ಲಿ 6 ಸಾಲಿನಲ್ಲಿನೇ ನಮ್ಮ ಇಡೀ ಜೀವನನ ಅದರಲ್ಲಿ ಅಳಗಿದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಅಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತೇನಿದೆಲ್ಲ ನಾವು ಅಷ್ಟು 100ಕ್ಕೆ 100 ಅಲ್ಲಿಕರು ಕೂಡ 100ಕ್ಕೆ 90% ಆದ್ರೂ ಕೂಡ ನಾವು ಶುದ್ಧಿ ಮಾಡಿಕೊಂಡಿದ್ದೇವೆ. ಒಂದೇ ದಿವಸಕ್ಕೆ ಪರಿವರ್ತನೆ ಯಾವುದೂ ಆಗಲ್ಲ. ಇಟ್ಸ್ ವಿಲ್ ಟೇಕ್ ಸಮ್ ಟೈಮ್. ಶಿಕ್ಷಣ ಆದಂಥ ಸಮುದ್ರ ಇದ್ದಂಗೆ ನಾವು ಅದರಲ್ಲಿ ಒಂದು ಬಗ್ಸಿ ನೀರನ್ನು ಮಾತ್ರ ತಗೊಂಡ್ಕೊಳ್ತಿದ್ವಿ. ಹೀಗಾಗಿ ಅಂಥದನ್ನ ನಾವು ಹಾಕಿದ್ದೀವಿ. ಅದರಲ್ಲಿ ನಮ್ಮ ಗ್ರಾಮದವರು ಕೂಡ ಭಾಳ ಅಮೂಲಾಗ್ರ ಬದಲಾವಣೆಯನ್ನು ಆಗಿದ್ದಾರೆ. ಯುವಕರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ನಮ್ಮ ಸದಸ್ಯರ ಒಂದು ಮಾರ್ಗದರ್ಶನ ಎಲ್ಲರೂ ಸೇರಿಕೊಂಡು ಗ್ರಾಮದಲ್ಲಿನೂ ಕೂಡ ಸುಸಜ್ಜಿತವಾಗಿ ಒಂದು ಶಾಂತಿ ನೆಲೆಸಿದೆ. ಅದ್ರ ಜೊತೆಗೆ ಶಿಕ್ಷಣ ಏನೋ ಹಿಂಗೂ ಇರ್ಬೋದಲ್ಲ, ಶಾಲೆ ಬದಲಾವಣೆ ಮಾಡಿದ್ರಂತ ಅವ್ರಿಗೇನೆ ಒಂದು ಅತ್ಯಂತ ಐತಿಹಾಸಿಕ ಬದಲಾವಣೆ ಅವರಿಂದನೇ ಆಗ್ತಾ ಇದೆ. ಅವರು ಕೂಡ ಈ ಮಟ್ಟಕ್ಕೆ ನಮ್ಮ ಶಾಲೆ ಹೆಂಗೆ ಆಯ್ತಲ್ಲ ಅಂತಕ್ಕಂಥದ್ದನ್ನ ನಾನು ಕೂಡ ಇದೆಲ್ಲ ಆಗಿದ್ದು ನಿಮ್ಮಿಂದ. ನಾವು ಕೆಲಸ ಮಾಡೀವಿ ಅಷ್ಟೇ, ಸಹಕಾರ ನಿಮ್ಮದು, ದೇಣಿಗೆ ನಿಮ್ಮದು, ನಿಮ್ಮೂರು ಶಾಲೆ, ನಿಮ್ಮ ಮಕ್ಕಳು, ಅವು ನಾವು ಏನು ಹೇಳಿದ್ರು ಕೂಡ ಮಕ್ಕಳು ಕೇಳ್ತವೆ. ಹಾಗಾಗಿ ಇವತ್ತು ಶೈಕ್ಷಣಿಕವಾಗಿಯೂ ಕೂಡ ಪ್ರಗತಿಯನ್ನು ಹೊಂದ್ತಾ ಇದ್ದೀವಿ. ಬಹಳ ಪ್ರಗತಿಯನ್ನು ಹೊಂದ್ತಾ ಇದ್ದೀವಿ. ನಮ್ಮ ಮಕ್ಕಳಲ್ಲಿ ಪ್ರತಿ ವಾರ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂತೀವಿ. ರಸಪ್ರಶ್ನೆ ಕಾರ್ಯಕ್ರಮ ಇರ್ಬೋದು, ಸಂಗೀತ ಮತ್ತು ಕಲ್ಚರಲ್ ಆಕ್ಟಿವಿಟೀಸನ್ನ, ಛದ್ಮವೇಶ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಂವಿಧಾನದ ಬಗ್ಗೆ, ನಮ್ಮ ಭಗವದ್ಗೀತೆ ಬಗ್ಗೆ, ನಮ್ಮ ಅನೇಕ ಏನು ಧರ್ಮಿಷ್ಠರು ಬರ್ತಾರಲ್ಲ, ಎಲ್ಲ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಮಾಡ್ತೀವಿ. ಇವತ್ತು ಒಂದು ಜಯಂತಿ ಮಾಡ್ತೀವಿ ಅಂದ್ರೆ ಅವ್ರ ಬಗ್ಗೆ ಇತಿಹಾಸ, ಒಂದು ಅರ್ಧ ತಾಸಿನ ಇತಿಹಾಸನೂ ಕೂಡ ಹೇಳ್ತಾ ಇದೆ. ಹಂಗೆ ಹೇಳೋದ್ರಿಂದ ಈಗೂ ಇತ್ತಲ್ಲ ಅಂತಕ್ಕಂಥದ್ದು ಅವ್ರು ಮರುಕಳಿಸ್ತಾ ಇದೆ. ಮಕ್ಕಳು ಕೂಡ ಅಷ್ಟೇ ಶಾಂತ ರೀತಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಈಗ ಎಲ್ಲಿ ಕೂಡ ಅನ್ನೆಸೆಸರಿ ಯಾವುದೇ ಮಕ್ಕಳು ಹೊರಗಡೆ ಬರೋದಿಲ್ಲ. ನಮ್ಮ ಶಿಕ್ಷಕರು ಕೂಡ ವಿಶ್ರಾಂತಿ ಅನ್ನೋದೇ ಇಲ್ಲ. ಊಟಕ್ಕೆ ಬಿಟ್ಟಾಗ ಮಾತ್ರ ಅವ್ರು ವಿಶ್ರಾಂತಿ ತೆಗೆದುಕೊಳ್ತಾರೆ. ರೆಗ್ಯುಲರ್ ಆಗಿ ತಮ್ಮ ಕ್ಲಾಸ್ ನಡೀತವೆ. ಯಾವುದಾದ್ರು ಪೀರಿಯಡ್ ರಿಲೀಸರ್ ಇದ್ರೆ ಬಂದು ಆಟ ಆಡಿಸ್ಕೊಂತಾರೆ ಮತ್ತೆ ಹೋಗ್ತಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಒಂದೇ ಮನೆಯ ಸದಸ್ಯರಂತ ನಮ್ಮ ಶಿಕ್ಷಕರು, ನಾವು ಎಲ್ಲರೂ ಕೂಡ ಒಂದೇ ಮನೆಯ ಸದಸ್ಯರು. ಇದು ನಮ್ಮೂರು, ನಮ್ಮದು ಜನ್ಮಭೂಮಿ ಬೇರೆ ಇದ್ರೆ ಇದು ಕರ್ಮಭೂಮಿ, ಇದೇ ನಮ್ಮೂರು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ. ಹಾಗಾದಾಗ ಮಾತ್ರ ಎಲ್ಲರಿಗೂ ಕೂಡ ಒಂದು ಗೌರವ ಸಿಗುತ್ತೆ. ನಮ್ಮ BO ಅವರು ಬಹಳ ಹರ್ಷ ವ್ಯಕ್ತಪಡಿಸಿದ್ದಾರೆ, DDP ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಆಕಾಶ್ ಸಾಹೇಬರು, ಆಯುಕ್ತರು ಕಲಬುರಗಿ, ಅವರು ಕೂಡ ನಮ್ಮ ಶಾಲೆಯ ಒಂದು PPTಯನ್ನು ನೋಡಿ ಬಹಳ ಹರ್ಷ ವ್ಯಕ್ತಪಡಿಸಿ ಒಂದೆಲ್ಲ ಒಂದು ಸಾರಿ ನಿಮ್ಮ ಶಾಲೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. DC ಸಾಹೇಬರು ಬಂದು ಹೋಗಿದ್ದಾರೆ, ಕಮಿಷನರು ಬಂದು ಹೋಗಿದ್ದಾರೆ. ಇನ್ನೂ ಅನೇಕ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಮತ್ತು ನಮ್ಮ ಮಂತ್ರಿಗಳನ್ನು ಕರೆಸುವಂತ ಆಸೆ ನಮ್ದು ಆಗಿದೆ. ಆದ್ರೂ ಕರೆಸ್ಬೇಕಾದ್ರೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು. ಎಲ್ಲ ಮಕ್ಕಳಿಗೂ ಕೂಡ ಮೂಲ ಕ್ರಿಯೆಗಳನ್ನ ಗಣಿತದಲ್ಲಿ, ಇಂಗ್ಲಿಷ್ನಲ್ಲಿ ಮತ್ತು ಕನ್ನಡದಲ್ಲಿ, ಈ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಮೂಲ ಕ್ರಿಯೆಗಳನ್ನು ಮಾಡೇ ನಾವು ಅವ್ರನ್ನೆಲ್ಲರೂ ಕೂಡ ಮಕ್ಕಳನ್ನ ಪರ್ಫೆಕ್ಟ್ ಮಾಡಿ ಕರೆಸ್ಬೇಕಂತ ಒಂದು ಆಸೆ ಇದೆ. ಹೀಗಾಗಿ ನಾವು ಎಕ್ಸ್ಟ್ರಾ ಕ್ಲಾಸ್ ಸಾಯಂಕಾಲ 5 ಗಂಟೆ, 4:30, 5 ಗಂಟೆ, 6 ಗಂಟೆ ತನೂ ಕೂಡ ಕ್ಲಾಸ್ ಹಾಕೊಂಡು ಆ ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ತಿದ್ದಿ ಅದೊಂದು ಪಟ್ಟಿ ಮಾಡ್ತಾ ಇದ್ದೀವಿ. ಅವರಿಗೆ ಕೃತಿ ಸಂಪುಟ ಅಂತ ಮಾಡ್ತಾ ಇದ್ದೀವಿ. ಇವತ್ತು ಹೊಸದಿತ್ತು, BO ಅವ್ರು ಬಂದಿದ್ರು, ಇವತ್ತು ಆಗ್ತಿತ್ತು. ಆ ಮಗುವಿನ ಇತಿಹಾಸ ಆ ಕೃತಿ ಸಂಪುಟದಲ್ಲಿನೇ, ಅಂದ್ರೆ ಏನು ಟೆಸ್ಟ್ ಬರೆದ್ರು ಕೂಡ, ಹೋಮ್ವರ್ಕ್ ಮಾಡಿದ್ರು ಕೂಡ
ನೋಟ್ ಮಾಡಿದ್ರು ಕೂಡ ಆ ಟೈಪ್ ಮಾಡ್ತಾ ಇದೀವಿ. ಮತ್ತು ತರಗತಿವಾರು ಎಲ್ಲ ಶಿಕ್ಷಕರು ಮಕ್ಕಳು ಪಾಲಕರ ಒಂದು ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದೀವಿ. ಆ ಮಗು ಬರ್ಲಿಲ್ಲ ಅಂದ್ರೆ ಯಾಕೆ ನಿಮ್ ಮಗು ಬಂದಿಲ್ಲ ಅಂತೇಳಿ, ಅದ್ರ ಜೊತೆಗೆ ಆ ಮಗುವಿಗೆ ವರ್ಕ್ ಏನಾದ್ರು ಕೊಟ್ರ, ಇವತ್ತೇನು ಕ್ಲಾಸಲ್ಲಿ ವರ್ಕ್ ಕೊಟ್ಟಿದ್ರು ಅದನ್ನು ಕೂಡ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಸೇರ್ತಾ ಇದೀವಿ. ಬೇರೆ ಕಡೆ ವಾಟ್ಸಪ್ ಗ್ರೂಪ್ ಮಾಡಿದ್ರೆ ತೊಂದರೆ ಆಗ್ಬೋದು ಅಂತೇಳಿ ಟೀಚರ್ಸ್, ಹೆಣ್ಮಕ್ಳು ಟೀಚರ್ಸ್ಗೆಲ್ಲ ಅಂತ ಇತ್ತು. ಆದ್ರೆ ನಮ್ಮ ಗ್ರಾಮಸ್ಥರು, ನಮ್ಮ ಊರು ಪಾಲಕರು ಯಾರು ಕೂಡ ಮಿಸ್ಯೂಸ್ ಅನ್ನ ಮಾಡಿಕೊಂಡಿಲ್ಲ. ಅಷ್ಟು ಗೌರವ ಕೊಡ್ತಾರೆ, ನಮ್ಮ ಟೀಚರ್ಸ್ಗೂ ಕೂಡ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ. ಯಾರಿದ್ರು ಕೂಡ ನಮಸ್ಕಾರ ಸರ್, ಗುರು ಅಂತ ಗೌರವ ಭಾವನೆಯನ್ನು ಈ ಗ್ರಾಮದಲ್ಲಿ ನಾವು ಕಾಣ್ತಾ ಇದ್ದೀವಿ. ಶಾಲಾ ಕಲಿಕೆ ಜೊತೆಗೆ ತಂತ್ರಜ್ಞಾನ ಅಳವಡಿಕೆ. ಹೌದು. ಈ ಶಾಲಾ ಆವರಣದ ಹೊರಭಾಗದೊಳಗ ಗಿಡಗಳು, ಸಸಿಗಳು ನೆಟ್ಟಿರಿ, ಮತ್ತೆ ಫಲಕಗಳನ್ನ ಹಾಕಿರಿ. ಬಹಳ ಖುಷಿ ಅನ್ಸುತ್ತೆ ಈ ತರ ಎಲ್ಲ ನೋಡಿದಾಗ. ಇದನ್ನು ಎಲ್ಲ ದಾನಿಗಳು ಕೊಟ್ಟಿದ್ದ ಅದು ಅನುದಾನ? ಸರ್, ನಾಮಫಲಕಗಳು ಈ ಶಾಲೆಯಲ್ಲಿ ಇರ್ತಕ್ಕಂಥ ವೇಸ್ಟ್ ಮಟೀರಿಯಲ್ 2 ರೂಮ್ಗಳು ಇದ್ವು ಇಲ್ಲಿ, ಕೆಬ್ಬಣದ ತಗಡಿನು. ಅವು ವೇಸ್ಟ್ ರೂಮ್ ಅಲ್ಲಿ ಡೆಮಾಲಿಷ್ ಮಾಡಿದಾಗ ಅದು ಬಂದಂತ ಕಿಟಕಿಯ ಒಂದು ತಗಡ್ರಿ ಅವು. ಅವನ್ನ ನೀಟ್ ಇದ್ದದನ್ನ ಒಂದ್ ಕಡೆ ಮಾಡಿ ಜಜ್ಜಿಸಿ ರಿಪೇರಿ ಮಾಡಿಸಿ ಅದನ್ನೇ ವೆಲ್ಡಿಂಗ್ ಮಾಡಿಸಿ ಹಾಕಿದ್ದೀನಿ ಹೊರತಾಗಿ ಅವ್ನ ಯಾರು ನಾವು ಕರೆದಿಲ್ಲ. ಆ ಗಿಡಗಳನ್ನು ಮಾತ್ರ ಹೋದ ವರ್ಷ ಇರ್ತಕ್ಕಂಥ 7ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಸವಿ ನೆನಪಿಗೋಸ್ಕರ 350 ರೂಪಾಯಿ ಒಂದು ಗಿಡ ತಾವೇ ಒಂದೊಂದು ಗಿಡ ತಮ್ಮಂದು ನೆಟ್ಟಿದ್ದಾರೆ. ಇವತ್ತು ಅತ್ಯಂತ ಯಶಸ್ವಿಯಾಗಿ ಪೋಷಣೆ ಮಾಡಿದ್ದಾರೆ. ಒಂದು ವರ್ಷ ಆಗಿಲ್ಲ, ಮಾರ್ಚ್ 31ಕ್ಕೆ 1 ವರ್ಷ ಆಗುತ್ತೆ ಈ ಗಿಡಗಳ ನೆಟ್ಟು. ಇವನ್ನೆಲ್ಲ ಫಲಕಗಳ ಬಗ್ಗೆ ಮಾತಾಡಿದ್ರಂದ್ರ ಕಸದಿಂದ ರಸ. ಹೌದೌದೌದೌದು. ಅದ್ರ ಜೊತೆಗೇನೆ ಒಂದು ದಾನಿಗಳು ಕುಡಿಸಿದಂತ ಕಸದ ತೊಟ್ಟಿ, ಅಲ್ಲಿ ಏನು ಇನ್ನೊಬ್ರಿಗೆ ವೇಸ್ಟ್ ಆಗ್ಬಾರ್ದಂತ ಇಲ್ಲಿ ಮಕ್ಳಿದೆ, ಆ ಕಸದ ತೊಟ್ಟಿಯಲ್ಲಿ ಅಲ್ಲಿ ಹಾಕಿದ್ವಿ. ಇದ್ರ ನೀರೆಲ್ಲ ಕೂಡ ಡ್ರೈನೇಜ್ಗೆ ಫ್ಲೋ ಆಗ್ತದ, ಎಲ್ಲಿ ನೀರು ಬಂದು ಗ್ರೌಂಡ್ ಎಲ್ಲ ಆಗ್ಬಾರ್ದು ಅಂತ ಕಲುಷಿತ ಆಗಂಗಿಲ್ಲ, ಏನು ಹೊಲಸು ಹೇಳಂಗಿಲ್ಲ, ಈ ಮಟ್ಟಕ್ಕೆ ಮಾಡಿದೆ. ಸಣ್ಣ ಹೌದೌದು ಸಣ್ಣ ಗ್ರೌಂಡ್. ಇವೆಲ್ಲ ವೇಸ್ಟ್ ರೂಮ್ ಇದ್ದು ಇಲ್ಲೆಲ್ಲ 3-4 ರೂಮ್. ನಿಮ್ಮ ಪರವಾನಗಿ ಜೊತೆಗೆ ಹ್ಞೂನ್ರಿ, ಖಾಲಿ ಇರೋ ಶಾಲಾ ತರಗತಿ ಯಾವ್ದಾದ್ರು ನೀವು ತೋರಿಸ್ತೀರಾ? ಅಂದ್ರೆ ಮೇಲ್ಮಹಡಿ ಇರ್ಬೋದು, ಈ ಕಡೆ ಇರ್ಬೋದು, ಯಾವ್ದಾದ್ರು ತೋರಿಸ್ತೀರಾ? ಪರವಾನಗಿ ಅಂದ್ರೆ ಖಾಲಿ ರೂಮ್. ಫ್ಲೋರಿಂಗ್ ಮಾಡ್ಕೋಬೇಕು ಅಷ್ಟೇ. ಈಗ ಇದು ದಾನಿಗಳ ಭವನ ಸರ್. ಒಟ್ಟು ಇದಕ್ಕೆ ಯಾರು ಒಂದು ಪೈಸೆ ಗೌರ್ಮೆಂಟ್ ಗ್ರಾಂಟ್ ಇಲ್ಲ, ದೇಣಿಗೆ ಐತೆ ಮಾಡಿದ್ದು. ಎಲ್ಲದು ದೇಣಿಗೆ. ಒಬ್ಬರು ಇಟ್ಟಂಗಿ ಕೊಡಿಸಿದ್ದು, ಒಬ್ರು ತಗಡು ಕೊಡಿಸಿದ್ದಾರೆ. 5,000 10,000 ಊರನ್ನೆಲ್ಲ ಕೊಟ್ಟಿದ್ವಿ. ನಮ್ಮ ಹೆಸರು ಚಂದಪ್ಪ ಕರಡಿ ಅಂತೇಳಿ. ನಾವು ಇಲ್ಲೇ ಈ ಶಾಲೆಗೆ 2011ರಲ್ಲಿ ಬಂದಿದ್ದೇನೆ. 14 ವರ್ಷ ಈ ಸೇವೆಯನ್ನು ಸಲ್ಲಿಸಿದ್ದೇನೆ ಈ ಶಾಲೆಯೊಳಗೆ. ಶಾಲೆಯು ಮೊದಲಿಗೆ ಈಗ ನೋಡಿದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೀವಿ ಮಕ್ಕಳಿಗೆ. ಮತ್ತು ನಮ್ಮ ಶಾಲೆ ಭೌತಿಕವಾಗಿಯೂ ಒಳ್ಳೆ ಒಂದು ಉತ್ತಮ ಮಟ್ಟದಲ್ಲಿ ನಡೀತಾ ಇದೆ. ಶಾಲೆಗೆ ಮಲ್ಲಿಕಾರ್ಜುನ್ ಲಕ್ಕಲ್ಕಟ್ಟಿ ಸರ್ ಅವರು 2023ರಲ್ಲಿ ಬಂದು ತಾವು ಚಾರ್ಜ್ ತಗೊಂಡಾಗೆ ನಮ್ಮ ಶಾಲೆಯ ಒಂದು ವಾತಾವರಣ ಸರಿ ಇದ್ದಿಲ್ಲ. ಎಲ್ಲೋ ಸ್ಲಮ್ ಇದು ಅವು ಇವು ಎಲ್ಲ ನಮ್ಮ ಶಾಲೆಯಲ್ಲಿ ನಡೀತಾ ಇದ್ದು, ಅದನ್ನು ತಾವು ಮನುಷ್ಯನ ಮೇಲೆ ಒಂದು ಒತ್ತಡವನ್ನು ತೆಗೆದುಕೊಂಡು ಏನಾದರೂ ನನ್ನ ಕೈಲಿ ಎಷ್ಟು ಸಾಧ್ಯ ಆಗತ್ತಾ ಇದನ್ನು ನಾವು ಮಾಡಬೇಕು ಅನ್ನೋದು ತಲೆಯಾಗಿ ತಗೊಂಡು ಒಳ್ಳೆಯ ಒಂದು ವಾತಾವರಣವನ್ನು ಅವರು ಸೃಷ್ಟಿಸಿದರು. ಈಗ 338 ಮಕ್ಕಳು 1ರಿಂದ 8 ಕ್ಲಾಸ್ನಲ್ಲಿ ಓದ್ತಾ ಇದ್ದಾವೆ ಮಕ್ಕಳು. ಆಮೇಲೆ LKG UKGಯಲ್ಲಿ 46 ಮಕ್ಕಳು ಕಲಿತಾ ಇದ್ದಾವೆ. ನಮ್ಮದು 90 ಮೇಲೆ ಪರ್ಸೆಂಟೇಜ್ ಇವತ್ತ ಹಾಜರಾತಿ ಇದೆ. ಒಳ್ಳೆಯ ಒಂದು ಸರ್ ಒಂದು ಸತತ ಪ್ರಯತ್ನದಿಂದ ನಮ್ಮಲ್ಲಿ ಉಲ್ಲಾಸ ಬಂದಿದೆ.
UKG ತರಗತಿಯ ಶಿಕ್ಷಕಿ. ಯಾವಾಗ ಬಂದಿರಿ ಇಲ್ಲಿ? ಜೂನ್ 13ನೇ ತಾರೀಕು ಜಾಯ್ನ್ ಆಗಿದ್ದು ಸರ್. ಅದೇ ಇಸ್ವಿ 2024 ಸರ್. ಜೂನ್ ಇದೇ ವರ್ಷ ಸರ್. ಹಾಂ ಸರ್, ಈ ವರ್ಷನೇ ಪ್ರಾರಂಭ ಆಯ್ತಲ್ಲ ಸರ್ LKG UKG ತರಗತಿಗಳು. UKG ಶಿಕ್ಷಕಿಯಾಗಿ ನಾನು ಇಲ್ಲಿ ಸೇವೆ ಸಲ್ಲಿಸ್ತೇನೆ. ಈ ಒಂದು ಶಾಲೆ ನಾವು ಹೊರಗಡೆಯಿಂದ ನೋಡಿದಾಗ ಬಹಳ ಮನಸ್ಸಿಗೆ ನಾಟೋ ಥರ ಇತ್ತು, ಮಾದರಿ ಶಾಲೆ ಅಂತ ಹೇಳಿ. ನಾನು ಸುಮ್ಮನೆ ಬೋರ್ಡ್ ಬರ್ದಿದ್ದಷ್ಟ ಅಲ್ಲ, ಅದು ನೋಡಿದ್ರೆ ಮಾದರಿ ಅನ್ನೋ ಥರ ಇತ್ತು. ಸರ್ಕಾರಿ ಶಾಲೆಯನ್ನು ಹಿಂಗೆ ಇರಬಹುದಾ, ಹಿಂಗೆ ಐತಾ, ಈ ಥರ ಐತಾ ಅಂತಂದು ಶಿಕ್ಷಕರನ್ನ ಮಾತಾಡಿದಾಗ ಸರ್ಕಾರದ ಅನುದಾನ ಇಲ್ಲ, ಹೊರಗಡೆಯಿಂದ ಯಾರು ದಾನಿಗಳಿಗೆ ಎಲ್ಲ ದಾನ ಮೇಲೆನೇ ಇಷ್ಟೆಲ್ಲ ನಾವು ಮಾಡೀವಿ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಿಜ ಸರ್, ಹೊರಗಡೆ ಎಷ್ಟು ಸುಂದರವಾಗಿ ಕಾಣಿಸ್ತದೇನೆ, ಇಲ್ಲಿನೂ ಸಹ ಶಾಲೆ ಒಳಗೂ ಅಷ್ಟೇ ಅಚ್ಚುಕಟ್ಟುತನ, ಶಿಕ್ಷಕರು ಮುಖ್ಯೋಪಾಧ್ಯಾಯರ ಮಾರ್ಗದರ್ಶನ ಮತ್ತು ಅವರ ಪ್ರೋತ್ಸಾಹ, ನಿಜವಾಗೂ ಅವರಿಂದನೇ ಈ ಶಾಲೆ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಅಂತಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಗುರುಗಳಿಗಾಯ್ತು, ಮಕ್ಕಳಿಗಾಯ್ತು, ಎಲ್ಲಾ ಶಿಕ್ಷಕರಿಗೂ ಅವರು ತುಂಬಾ ಪ್ರೋತ್ಸಾಹ ನೀಡ್ತಾರೆ. ಮತ್ತೆ ಊರಿನ ದಾನಿಗಳೆಲ್ಲ ಸೇರಿ ಮೇಲಿನ ದಾನಿಗಳ ಭವನವನ್ನ ನಿರ್ಮಾಣ ಮಾಡಕ ತುಂಬಾ ಸಹಾಯ ಮಾಡಿದ್ದಾರೆ. ಮಕ್ಕಳು ಆಯ್ತು, ಪೇರೆಂಟ್ಸ್ ಆಯ್ತು, ಎಲ್ರು ನಮ್ಗೆ ಅಷ್ಟೊಂದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಲಕ್ಕಲ್ಕಟ್ಟಿ ಸರ್ ಬಂದಾಗಿನಿಂದ ಈ ಶಾಲೆ ಅಭಿವೃದ್ಧಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಶಾಲಾ ಮಕ್ಕಳ ಜೀವನದೊಳಗ ಒಬ್ಬ ಗುರುವಾಗಿ, ಶಿಕ್ಷಕರಾಗಿ ತಮ್ಮ ಪಾತ್ರ ಏನು? ನಿಜವಾಗ್ಲೂ ನಾನು ತಗೊಳ್ಳೋದು, ಈಗ ತಾನೇ ಶಾಲೆಗೆ ಕಾಲಿಟ್ಟಿರ್ತಕ್ಕಂಥ ಮಕ್ಕಳು, ಅಂದೇ ಮನೆಯನ್ನ ತೊರೆದ್ಬಿಟ್ಟು ಶಾಲೆಗೆ ಕಾಲಿಟ್ಟಿರ್ತಕ್ಕಂಥ ಮಕ್ಕಳ ಮನಸ್ಸುಗಳನ್ನ ಅರ್ಥ ಮಾಡ್ಕೊಂಡು, ಆ ಮಕ್ಕಳಲ್ಲಿ ನಾನು ಒಂದು ನನ್ನ ಸ್ವಂತ ಮಕ್ಕಳ ತರನೇ ನಾನು ತಾಯಿಯ ಪ್ರೀತಿಯನ್ನು ತೋರಿಸ್ತಾ ಆ ಮಕ್ಕಳಿಗೆ ಕಲಿಕೆಗೆ ಅಣಿಗೊಳಿಸ್ತಾ ಇದ್ದೀನಿ ಸರ್. UKG ತರಗತಿ LKG ತರಗತಿ ಅಂದ್ರೆ ಆಗ್ತಾನೆ ಬಂದಿರ್ತಾವೆ ಮಕ್ಕಳು ಮನೆಯನ್ನು ತೊರೆದು. ಮನೆಯಲ್ಲಿ ಯಾವ ತರ ಪ್ರೀತಿ ಸಿಗುತ್ತೆ ಅದೇ ತರನೇ ಶಾಲೆಯಲ್ಲಿ ಆ ಮಕ್ಕಳಿಗೆ ಪ್ರೀತಿಯನ್ನು ತೋರಿಸ್ತಾ ಆ ಕಲಿಕೆಗೆ ಮಗುವನ್ನ ಅಣಿಗೊಳಿಸುವಂತ ಕಾರ್ಯವನ್ನು ಮಾಡೋಕೆ ನನಗೆ ತುಂಬಾ ಖುಷಿ ಆಗುತ್ತೆ. ನನ್ನ ತರಗತಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗಕ ಖುಷಿ ಪಡ್ತೇನೆ ಸರ್. ಪುಟ್ಟ ಮಕ್ಕಳು ಅಂತ ಹೇಳ್ತೀರಿ, ಹಾ ಸರ್. ಅವ್ರ ಪಾಲಕರ ಸಹಕಾರ ಹೆಂಗೈತಿ ನಿಮ್ಗೆ? ಸಹಕಾರ ಇದೆ ಸರ್, ಚೆನ್ನಾಗಿ ಸಹಕಾರ ಕೊಡ್ತಾರೆ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಅನ್ನು ಮಾಡಿದೀವಿ, ಆಲ್ಮೋಸ್ಟ್ ಎಲ್ಲಾ ಪೇರೆಂಟ್ಸ್ ಬರ್ತಾ ಇದ್ದಾರೆ ಸರ್. ಅವರಿಗೆ ಮಕ್ಕಳ ಬಗ್ಗೆ ಅವ್ರಿಗೂ ಆಸಕ್ತಿ ಇರುತ್ತೆ, ನಮ್ಮ ಮಗು ಏನ್ ಕಲಿತಾ ಇದೆ, ಏನ್ ಕಲಿಸ್ತಾ ಇದ್ದಾರೆ ಅನ್ನೋದು ಆಸಕ್ತಿ ಇದೆ. ಅವ್ರ ಪೇರೆಂಟ್ಸ್ ಮುಖಾಂತರ ನಾವು ಅವ್ರ ಮಗುವಿನ ಕಲಿಕೆಯನ್ನ ಅವ್ರ ಮುಂದೆ ಇಟ್ಬಿಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ಸರ್ಕಾರಿ ಶಾಲೆಯಲ್ಲೂ ಈ ತರನ ಶಿಕ್ಷಣವನ್ನ ದೊರೀತಾ ಇದೆ ಅಂದ್ರೆ ಅವರಿಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಪಾಲಕರ ಸಭೆಯನ್ನು ನಮ್ಮ ಮುಖ್ಯೋಪಾಧ್ಯಾಯರು ಏರ್ಪಡಿಸಿದ್ದಾರೆ ಸರ್. ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅನ್ನೋದು ಒಂದು ವಾಕ್ಯ ಇತ್ತು 90ರ ದಶಕ 2000 ದಶಕದೊಳಗೆ. ನಾನು ಸುಮ್ಮನೆ ಮಾತಾಡ್ತಾ ಅದನ್ನ ಕವರ್ ಮಾಡಿದ್ದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಪ್ರತಿಯೊಂದು ಹೆಣ್ಣು ಮಗುವಿಗೆ ಏನ್ ಮಾಡ್ಬೇಕು, ಶಿಕ್ಷಣವನ್ನ ನೀಡಬೇಕು. ಆದಾಗ ಮಾತ್ರ ಒಂದು ಉತ್ತಮವಾದ ದೇಶ ನಿರ್ಮಾಣ, ಪ್ರಜೆಗಳ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಯಾಕಂದ್ರೆ ಪಾಲಕರಂದ್ಮೇಲೆ ಶಾಲೆ ಮತ್ತು ಪಾಲಕರ ನಡುವೆ ಒಂದು ಉತ್ತಮವಾದ ಬಾಂಧವ್ಯ ಇರಬೇಕು. ಪಾಲಕರಿಗೆ ಅರಿವು ಮೂಡಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಪ್ರತಿಯೊಂದು ಮಗುವನ್ನ, ಹೆಣ್ಣು ಮಗುವನ್ನು ಶಾಲೆಗೆ ಕಳಿಸ್ಬೇಕು, ಉತ್ತಮ ಶಿಕ್ಷಣವನ್ನು ನೀಡಬೇಕು. ಆಲ್ಮೋಸ್ಟ್ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, 8ನೇ ತರಗತಿ 9ನೇ ತರಗತಿ ಅಥವಾ 10ನೇ ತರಗತಿ ಮುಗಿದ ತಕ್ಷಣ ಏನ್ ಮಾಡ್ತಾರೆ, ಮದುವೆ ಮಾಡೋ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆ ಒಂದು ನಿರ್ಧಾರವನ್ನ ನಾವು ಮೊಟಕುಗೊಳಿಸ್ಬೇಕು, ಬಾಲ್ಯ ವಿವಾಹವನ್ನ ನಿಯಂತ್ರಣ ಮಾಡಬೇಕು. ಆದಾಗ ಮಾತ್ರ ಮಗು, ಒಂದು ಹೆಣ್ಣು ಮಗು ಶಾಲೆಯನ್ನು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ, ಉನ್ನತ ಶಿಕ್ಷಣವನ್ನು ಪಡೆಯೋದು ಸಾಧ್ಯವಾಗುತ್ತೆ ಸರ್. ಮುಖ್ಯ ಗುರುಗಳು ಹೇಳಿದ್ರು, ಲಕ್ಕಲ್ಕಟ್ಟಿ ಸರ್ ಹೇಳಿದ್ರು, ನಿಮ್ಗೇನ ಸಹಾಯ ಬೇಕಾಗಿದ್ರು ಕೇಳಿ, ನಮಗ್ ಮಕ್ಕಳ ಭವಿಷ್ಯ ಮುಖ್ಯ, ಮಕ್ಕಳನ್ನ ಕಲಿಕೆಗೆ ಅಣಿಗೊಳಿಸೋದು ಮುಖ್ಯ. ಮಕ್ಕಳಿಗೆ ನೀವೇನ್ ಮಾಡ್ತೀರಿ ಅನ್ನೋದು ಅದು ಮಕ್ಕಳಿಂದ ನಿಮಗ ಸಿಗ್ತಕ್ಕಂಥ ಫಲ. ಅದು ನೀವು ಮಕ್ಕಳಿಗೆ ಎಷ್ಟು ವಿದ್ಯೆ ಕಲಿಸ್ತೀರಿ, ನೀವು ಮಾಡಿದ್ದು ಮಕ್ಕಳಿಗೆ ಅದೆಷ್ಟು ಮಟ್ಟಿಗೆ ತಲುಪುತ್ತೆ ಅನ್ನೋದು ಮುಖ್ಯ. ಅದರಿಂದ ನಿಮಗೆ ಒಳ್ಳೇದಾಗುತ್ತೆ, ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತಂದು ಸಹಕಾರ ಕೊಟ್ರು ಸರ್. ನನಗೇನೋ ಹೊಸಬಳಂತ ಅನಿಸ್ಲೇ ಇಲ್ಲ. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿನ ನಿರ್ಮಾಣ ಮಾಡುವುದೇ ಶಿಕ್ಷಣ ಎಂಬುವಂತೆ ಒಂದು ಹೆಣ್ಣು ವಿದ್ಯಾವಂತ ಆದರೆ ಇಡೀ ಒಂದು ಸಮಾಜಕ್ಕೆ ಮಾದರಿಯಾಗಿ ಮತ್ತು ತನ್ನ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳನ್ನು ತಿದ್ದಲಿಕ್ಕೆ ಸಾಧ್ಯ. ಆದ್ದರಿಂದ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಈ ಗಾದೆ ಮಾತು ಅತ್ಯಂತ ನಿಜವಾದ ಒಂದು ಗಾದೆ ಮಾತು ಆಗಿದೆ. ನಿಮ್ಮ ಮಕ್ಕಳು ಕಲಿಯಕತ್ತವನ್ರಿ ಶಾಲೆ ಒಳಗೆ? ಕಲಿಯಕತ್ತಾರ. ನಿಮ್ದು ಇದೇವರ? ಇದಾವ್ರಿ.
ಯಾವ ಊರು ಇದು? ಶಗಾಪುರ. ಹೆಂಗೈತಿ ವಾತಾವರಣ ಶಾಲಿದು ಏನ್ ಅನ್ಸುತ್ತೆ? ವಾತಾವರಣ ಬೆಸ್ಟ್ ಐತಿ ಸರ್. ಫಸ್ಟ್ ಒಳ್ಳೇದೈತ್ರಿ, ಎಲ್ಲಾ ಚೆನ್ನಾಗಿ ಇದನ್ ಮಾಡ್ಯಾರ್ರಿ. ನಾವು ಕಲಿಯೋ ಮುಂದ್ಗಡೆ ಈ ತರ ಇದ್ದಿದ್ದಿಲ್ರಿ, ಈಗ ಬಾರಿ ಶಿಸ್ತು ಐತ್ರಿ. ಹುಡುಗರೆಲ್ಲಾ ಶಾಣೆ ಅದಾವ್ರಿ. ಸರ್ಕಾರಿ ಅನುದಾನ ಇಲ್ಲ ಅಂದ್ರು ಈ ಮಟ್ಟಕ್ಕೆ ಬೆಳವಣಿಗೆ ಆಗೈತಲ್ಲ ಶಾಲೆ. ಈ ಮಟ್ಟಕ್ಕೆ ಆಗಿದ್ದು ಬೆಸ್ಟ್ ಐತ್ರಿ ಸರ್. ಗ್ರಾಮಸ್ಥರಿಂದ ಬಹಳ ದೇಣಿಗೆಯಾಗಿ ಕೊಡ್ತಾರೆ. ನಿಮ್ಮ ಹೆಸರು? ಹೆಸರು ಮಾರುತಿ ಇದವ್ರವ್ರು. ಇದು ನಿಮ್ಮ ಮಕ್ಕಳು ಕಲಿಯಾಕತ್ತಾರ? ಎಷ್ಟನೇ ತರಗತಿ ಕಲಿಯಾಕತ್ತಾರ? 8, 7, 6 ಇರ್ತಾರ. ಇದ್ರ ಬಗ್ಗೆ ಏನ್ ಭವಿಷ್ಯ ಕಾಣಕತ್ತೀರಿ ಈ ಶಾಲೆ ಒಳಗೆ? ಚೆನ್ನಾಗೈತೆ ಸರ್, ಎಲ್ಲ ಚೆನ್ನಾಗಿ ಓದ್ತಾರೆ ಸರ್. ಶಾಲಾ ಶಿಕ್ಷಕರಿಂದ ಅವರು ಎಲ್ಲ ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿ ಓದಿಸ್ತಾ ಇದಾರೆ. ಅವಾಗ ಇವಾಗಂದ್ರೆ ನಮ್ಗೆ ಸ್ವಲ್ಪ ಭಾಳ ಉತ್ತಮ ಆಗೈತೆ ಸರ್. ಅವಾಗ ನಾವು ಇದ್ದಾಗ ಏನಷ್ಟು ಇದಿಲ್ಲ ಸರ್, ಇವಾಗೆಲ್ಲ ಭಾಳ ಅನುಕೂಲ ಮಾಡ್ಯಾರ ಸರ್. ಹೊರತು ಇವ ಸರ್ಗಳತ್ತು ಎಲ್ಲ ನಮ್ಗೆ ಭಾಳ ಅನುಕೂಲ ಎಲ್ಲ ಚೆನ್ನಾಗಿ ಓದ್ತಾರೆ ಹುಡುಗರು. ಶಾಲೆ ವಾತಾವರಣ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೊಬ್ಬ ಸಿಬ್ಬಂದಿಯಾಗಿ? ಸರ, ನಾವು ಇದೇ ಶಾಲೆಯಲ್ಲಿ ಕಲ್ತಿರೋದು ಸರ. ಇದೇ ಶಾಲೆಯೊಳಗೆ ಕಲಿತು ಇದೇ ಶಾಲೆಗೆ ನಾನು ಅತಿ ಶಿಕ್ಷಕ ಆಗಿ ಬಂದಿರೋದು ನಿಜಕ್ಕೂ ನನ್ನ ಪುಣ್ಯ ಅಂತ ತಿಳ್ಕೊತೀನಿ ಸರ. ನಾವು ಕಲಿತಕ್ಕಂಥ ಶಾಲೆ, ನಾವು ಕಲಿತಕ್ಕಂಥ ಆಗಿನ ವಾತಾವರಣ ಮತ್ತು ಈಗಿರ್ತಕ್ಕಂಥ ಈ ವಾತಾವರಣಕ್ಕೂ ಕೂಡ ಭಾಳ ಒಂದು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ ಸರ. ಅದರ ಜೊತೆಗೆ ಏನಂತಂದ್ರೆ ಸರ, ನಾವು ಹಿಂದೆ 2-3 ವರ್ಷದ ಹಿಂದೆ ನೋಡಿದಾಗ ಸ್ಕೂಲು ಮತ್ತು ಈ ಸದ್ಯದ ಸ್ಥಿತಿಯಲ್ಲಿ ನೋಡಿದಾಗ ಸ್ಕೂಲು ಭಾಳ ಅಂದ್ರೆ ಭಾಳ ಬದಲಾವಣೆಯನ್ನು ಹೊಂದಿರ್ತಕ್ಕಂಥ ಮಕ್ಕಳಲ್ಲಿ ಶಿಸ್ತಿನ ಜೊತೆಗೆ ಒಂದು ಉತ್ತಮವಾದ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೂಡ ಕೊಡುವುದಕ್ಕೆ ನಾವು ಎಲ್ಲ ಶಿಕ್ಷಕರು ಕೂಡ ಬದ್ಧರಾಗಿದ್ದೀವಿ. ನಾವು ಮಾಡಿರ್ತಕ್ಕಂಥ ಪಾಠಗಳು ನಿಜಕ್ಕೂ ಮಕ್ಕಳಿಗೆ ಸರಿಯಾದ ಮಟ್ಟದಲ್ಲಿ ತಲುಪ್ತಾ ಇದ್ದಾವು ಅಂತಕ್ಕಂಥದ್ದು ನಮಗೊಂದು ಆತ್ಮತೃಪ್ತಿ ನಮ್ಮಲ್ಲಿ ಐತೆ ಸರ್. ಹಂಗಾಗಿ ಪ್ರತಿ ಶನಿವಾರ ಕೂಡ ಕ್ವಿಜ್ ನಡೆಸ್ತೀವಿ. ಇವತ್ತು ಶನಿವಾರ ಸರ್, ಇವತ್ತು ಕ್ವಿಜ್ ನಡೆಸ್ಬೇಕು ಈ ಸದ್ಯ ನಾವು ಬರ್ತಾರೆ. ಮತ್ತು ಅದರ ಜೊತೆಗೆ ಈ ಶಾಲೆಯಲ್ಲಿ ನೋಡಿ ಸರ್, ಮೊದಲಿಗೆ ಎಲ್ಲ ಒಂದು ಗಿಡಗಳು, ಯಾವ ಗಿಡಗಳು ಕೂಡ ಇಲ್ಲಿ ಇದಿಲ್ಲ ಸರ್. ಭಾಳಷ್ಟು ನಮ್ಮ ಮಲ್ಲಿಕಾರ್ಜುನ ಲಕ್ಕಲ್ಕಟ್ಟಿ ಸರ್ ಬಂದಮೇಲೆ ಎಲ್ಲ ಸಸಿಗಳನ್ನು ತಂದು ಒಂದು ಶಾಲೆಯನ್ನು ಒಂದು ಹಸಿರು ವಾತಾವರಣವನ್ನಾಗಿ ನಿರ್ಮಾಣ ಮಾಡೋಣ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ ಮತ್ತು ಮಕ್ಕಳ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಒಂದು ಉತ್ತಮವಾದ ಒಂದು ಶಾಲೆಯನ್ನು, ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡ್ಬೇಕಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡು ಒಂದು ಉತ್ತಮವಾದ ಶಾಲೆಯನ್ನು, ಒಂದು ಉತ್ತಮವಾದ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದು ಇದು ನಿಜಕ್ಕೂ ನಮ್ಮ ಊರಿನ ಭಾಗ್ಯ ಮತ್ತು ನಮ್ಮ ಒಂದು ಗ್ರಾಮಸ್ಥರ, ನಮ್ಮ ಒಂದು ಮಕ್ಕಳ ಭಾಗ್ಯ ಅಂತ ಅನ್ಕೋಬೋದು ಸರ್. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಲಕ್ಕಲ್ಕಟ್ಟಿ ಸರ್ ಮತ್ತು ನಮ್ಮ ಎಲ್ಲ ಒಂದು ಸಿಬ್ಬಂದಿ ವರ್ಗನೂ ಕೂಡ ಅವರ ಒಂದು ಪ್ರತಿಫಲ ಇದರಲ್ಲಿ ಐತಿ ಅಂತಕ್ಕಂಥದ್ದು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಸರ್. LKG ಮಕ್ಕಳು ಎಷ್ಟೊಂದು ಸ್ಟ್ಯಾಂಡರ್ಡ್ ಆಗ್ಯಾರ ಅಂದ್ರೆ ಸರ, ನಿಜಕ್ಕೂ ಅವರು 6, 7, 8ನೇ ತರಗತಿ ಬರುವಷ್ಟರಲ್ಲಿ ಬೋಧನೆ ಮಾಡುವಂಥ ಒಂದು ಲೆವೆಲ್ಗೆ ಅವರು ಬರ್ತಾರ ಅಂತಕ್ಕಂಥ ಒಂದು ಕಾನ್ಫಿಡೆಂಟ್ ನನ್ನಲ್ಲಿ ಐತೆ ಸರ್. ಅಷ್ಟೊಂದು ಶಾರ್ಪ್ ಆಗ್ಯಾರ ಸರ್. ಇಂಗ್ಲೀಷ್ನಲ್ಲಿ ಸ್ಪೀಚ್ ಮಾಡೋದನ್ನು ಕೂಡ ಈ ಆಲ್ಮೋಸ್ಟ್ ಅಲ್ಲಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿರಿ, ಇಂಗ್ಲೀಷ್ನೊಳಗೆ ಮಾತಾಡೋದನ್ನು ಕೂಡ ಕಲಿಯಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಅಷ್ಟೊಂದು ಒಂದು ಉತ್ತಮವಾದ ಗುಣಮಟ್ಟವನ್ನು ನಮ್ಮ ಒಂದು ಶಿಕ್ಷಕ ಮತ್ತು ಗುರುಬಳಗದವರು ಎಲ್ಲರೂ ನೀಡ್ತಾ ಇದ್ದೀವಿ. ನಮಗೆ ಮುಂದಿನ ದಿನಗಳಲ್ಲಿ ಈ ಶಿಕ್ಷಣ ಇಲಾಖೆ ನಮ್ಗೆ ಹೈಸ್ಕೂಲ್ ಕೊಡಲಿ, 9th ಮತ್ತು 10th ಕೊಡಲಿ. ನಾವು ಒಂದು ಉತ್ತಮವಾದ ಈ ಒಂದು ವಾತಾವರಣದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ತಲುಪುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಈ ಶಾಲೆಯ ಭವಿಷ್ಯನ ಹೆಂಗೆ ಕಾಣಬೇಕಂತ ಅನ್ಕೊಳ್ಳಿ ಸರ್. ನಾನು ಈಗ ಬಂದಿಲ್ಲಿ 4 ಅಥವಾ 5 ತಿಂಗಳಾಯ್ತು ಟ್ರಾನ್ಸ್ಫರ್ ಆಗಿ ಬಂದು. ಇಲ್ಲಿ ಬರಬೇಕಾದ್ರೆ ಈ ಸ್ಕೂಲ್ ತೊಗೊಂಡಾದ ತಕ್ಷಣ ಎಲ್ಲರೂ ಒಳ್ಳೆ ಸ್ಕೂಲ್ ಸಿಕ್ಕೈತೆ ಅಂತಂದರು. ಬಂದು ನೋಡಿದಾಗ ಕೂಡ ನನಗೆ ಭಾಳ ಖುಷಿ ಆಯಿತು. ಒಂದು ಪ್ರೈವೇಟ್ ಸ್ಕೂಲ್ ವಾತಾವರಣ ಇತ್ತು ಇಲ್ಲೆಲ್ಲ ನೋಡಿದಾಗ. ಇಂಥ ಸ್ಕೂಲಲ್ಲಿ ಬಂದು ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಅಂತ ಅಂದ್ಕೊಂಡೆ ಬಂದ್ವಿ. ಕಲಿಕೆನೂ ಚೆನ್ನಾಗೈತಿ ಎಲ್ಲ ಕಡೆ. ಒಂದು ಸ್ವಲ್ಪ ಸಬ್ಜೆಕ್ಟ್ ಟೀಚರ್ಸ್ ಕೊರತೆ ಇತ್ತು. ಈಗ ಇದರಲ್ಲಿ ನಮ್ಗೆ ಇಂಗ್ಲೀಷ್ ಚೆನ್ನಾಗಿ ಹೇಳಬೇಕು, ಮಕ್ಕಳನ್ನು ಕೂಡ ಆ ರೀತಿಯಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋದು ಒಂದು ಆಸೆ ನನಗೆ. ಇಲ್ಲಿ ಸ್ಕೂಲ್ ಐತೆ, ಆದರೆ ಕೆಲವರಿಗೆ ಅಲ್ಲಿದ್ದರಿಗೆ ಕಡಲೆ ಇದ್ದರಿಗೆ ಅಲ್ಲಿಲ್ಲ ಅಂತಾರೆ. ಇಲ್ಲಿ ಎಲ್ಲ ಐತೆ, ಆದರೆ ಜಾಗದ ಕೊರತೆ ಐತೆ ಅಂತ ಅನಿಸುತ್ತೆ. ಸ್ಪೋರ್ಟ್ಸ್ ಒಂದು ನಿಲ್ಲು, ಯಾಕೆಂದರೆ ಇಲ್ಲಿ ಜಾಗ ಇಲ್ಲ. ಆ ಜಾಗದ ಸಿಕ್ಕರೆ ಇಲ್ಲೇ ಮಕ್ಕಳು ಸ್ಪೋರ್ಟ್ಸಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಎಲ್ಲ ಸ್ಪೋರ್ಟ್ಸಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅದೊಂದು ನನಗೆ ಕೊರತೆ ಅನಿಸ್ತೈತೆ. ಅದೊಂದು ಮುಂದೆ ಆಗಬೇಕು. ಇಲ್ಲ ಅಂದರೆ ಈ ಗ್ರೌಂಡಲ್ಲಿ ಯಾವುದಾಗುತ್ತೆ ಸ್ಪೋರ್ಟ್ಸ್ ಅದನ್ನಾದರೂ ರೆಡಿ ಮಾಡಬೇಕು. ಒಟ್ಟು ಮುಂದಿನ ಸ್ಪೋರ್ಟ್ಸ್ಗಳಲ್ಲಿ ಮಕ್ಕಳು ಭಾಗವಹಿಸ್ಬೇಕು ಅನ್ನೋದು ಒಂದು ಆಸೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು ಸರ್, ಎಲ್ಲ ರೀತಿಯಲ್ಲೂ. ಎಲ್ಲರಿಗೂ ನಮಸ್ತೆ. ನಾನು ಇಲ್ಲಿ ಟಾಟಾ ಟ್ರಸ್ಟ್ ವತಿಯಿಂದ, ಕಲಿಕೆ ಟಾಟಾ ಟ್ರಸ್ಟ್ ವತಿಯಿಂದ ಪ್ರೇರಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಂದು 2ನೇ ವರ್ಷ. ನಂದು ಟೈಮಿಂಗ್ ಬಂದು 2 ಗಂಟೆಯಿಂದ 6 ಗಂಟೆವರೆಗೂ ನಾನು 2 ಲೈಬ್ರರಿ ಕ್ಲಾಸ್ಗಳನ್ನ ತೊಗೊತೀನಿ ರೀ. ಮತ್ತು ಲಿಪ್ ಕ್ಲಾಸ್ ಲಿಪ್ ಅಂದರೆ ಕಲಿಕಾ ಚೇತನ ತರಗತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾನು 25 ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು
ತಗೊಂಡಿರ್ತೀನಿ. ಅದನ್ನ ನಮ್ಮ ತರಗತಿಯ 3, 4, 5ನೇ ತರಗತಿಯ ಶಿಕ್ಷಕರೇ ಆರಿಸಿ ಕೊಟ್ಟಿರ್ತಾರೆ. ಅಂತ ಮಕ್ಕಳಿಗೆ ನಾನು ಕಲಿಕೆಯನ್ನ ಮುಂದುವರಿಸ್ತಾ ಇದ್ದೀನಿ. ಈ ಲೈಬ್ರರಿ ತರಗತಿಗಳಿಂದ ಮಕ್ಕಳಿಗೆ ಹೆಚ್ಚಿನ ಓದುವಿಕೆಯನ್ನ ನಾವು ಕಲಿಸ್ತಾ ಇದೀವಿ. ಮತ್ತೆ ಗಟ್ಟಿಯಾಗಿ ಜೋರಾಗಿ ಓದೋದನ್ನ ನಾವು ಕಲಿಸ್ತಾ ಇದೀವಿ. ಜೋರಾಗಿ ಓದೋದ್ರಿಂದ ಮಕ್ಕಳು ಸರಳವಾಗಿ ನಿರರ್ಗಳವಾಗಿ ಓದೋದನ್ನ ಕಲಿತಾ ಇದ್ದಾರೆ. ಬರೀ ಕ್ಲಾಸಲ್ಲೇ ಕೂತ್ಕೊಂಡು ಓದೋದ್ರಿಂದ ಮಕ್ಕಳು ಕಲಿಯಂಗಿಲ್ಲ. ಕಲ್ತ್ರು ಹಿಂದೆ ಉಳಿದ ಮಕ್ಕಳು ಹಿಂದೆನೆ ಉಳಿತಾರೆ, ಮುಂದೆ ಉಳಿದ ಮಕ್ಕಳು ಮುಂದೆನೆ ಬರ್ತಾರೆ. ಹಾಗಾಗಿ ನಮ್ಮ ತರಗತಿಯಲ್ಲಿ ಎಲ್ಲಾ ಮಕ್ಕಳು ಒಂದೇ ಅಂತ ಹೇಳಿ ಕೂಡಿಸಿ ಎಲ್ಲಾ ಮಕ್ಕಳಿಗೂ ಪುಸ್ತಕಗಳನ್ನ ನೀಡಿ ಓದೋದಿಕ್ಕೆ ಮಾಡ್ತೀವಿ ಸರ್, ಸಪೋರ್ಟ್ ಮಾಡ್ತೀವಿ ಸರ್. ಅಕ್ಷರನೇ ಗುರುತಿಸೋದಕ್ಕೆ ಬರೋದಿಲ್ಲ ಅಂತ ಅನ್ಕೊಂಡಿರ್ತೀವಲ್ಲ, ಅಂತ ಮಕ್ಕಳನ್ನ ಕ್ಯಾಚ್ ಮಾಡಿ TLM ಗಳನ್ನ ಮಾಡಿ ಅವು ಮಕ್ಕಳಿಗೆ ಕಲಿಸ್ತಾ ಇದೀವಿ. ಓದೋದನ್ನ ಕಲಿತಾ ಇದ್ದಾವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲೇ ಯಾವಾಗ ಬಂದಿದ್ದೆ ಶಾಲೆ? ನಾವು ಸರ್ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದ್ವಿ ಸರ. ನಾವು ಬಂದೊತ್ತಿನಾಗ ಸರ ಅದೇ ತಿಂಗಳಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಬಂದಿದ್ರು ಸರ, ಕಳ್ಳಲ್ಲಿಂದ ಬಂದಿದ್ರು ಸರ. ಆವಾಗ ಬಂದಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ, ಗೆಸ್ಟ್ ಟೀಚರ್ ಆಗಿ ನಾವು ಇಲ್ಲಿ ಕೆಲಸ ಮಾಡ್ತಿದ್ವಿ ಸರ್, ವರ್ಕ್ ಮಾಡ್ತಾ ಇದ್ವಿ. ಅವಾಗ ನಮ್ಮ ಸರ್ ಬಂದಮೇಲೆ ಇಲ್ಲದಂಥ ಶಾಲೆ ವಾತಾವರಣನೇ ಚೇಂಜ್ ಮಾಡಿದ್ವಿ ಸರ್. ಯಾವ ರೀತಿಯಾಗಿತ್ತಪ್ಪ ಅಂದ್ರೆ ನಮ್ದು ಮೊದಲಕ್ಕೆ ಶಾಲೆ ಸರ ಕೆಟ್ಟ ವಾತಾವರಣವನ್ನು ಸೃಷ್ಟಿಸಿದೆ ಸರ್. ಶಾಲೆ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ನಮ್ಮ ಶಾಲೆ ಏನಾಗಿತ್ತಪ್ಪ ಅಂದ್ರೆ ಕುಂಠಿತವಾಗಿತ್ತು. ಯಾಕಪ್ಪ ಅಂದ್ರೆ ಇಲ್ಲಿ ವಾತಾವರಣ ಆ ರೀತಿಯಾಗಿತ್ತು. ಯಾವಾಗ ಸರ್ ಇಲ್ಲಿಗೆ ಬಂದ್ರು, ಇಲ್ಲಿ ವಾತಾವರಣವನ್ನು ಚೇಂಜ್ ಮಾಡಬೇಕು, ನಾನು ಮುಂದಿನ ಇಲ್ಲಿ ಬ್ಯಾಲೆಡ್ ಶಾಲೆಯಲ್ಲಿ ಯಾವ ರೀತಿಯಾಗಿ ಮಾಡೀನಿ ಇದು ಅದರಿಂದ ಮುಂದೆ ಹೋಗಿರ್ಬೇಕು. ಮತ್ತು ಇಲ್ಲಿ ಮಕ್ಕಳು ಏನಪ್ಪ ಅಂದ್ರೆ ಶಿಕ್ಷಣದಲ್ಲಿ ಹಿಂದುಳಿದಾರೆ. ಇಲ್ಲಿ ಬ್ಯಾಕ್ವರ್ಡ್ಸ್ ಸಮುದಾಯ ಜಾಸ್ತಿ ಇದೆ. ಹಾಗಾಗಿ ಶಿಕ್ಷಣದಲ್ಲಿ ಏನು ಮಾಡಪ್ಪ, ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ. ಅದಕ್ಕೋಸ್ಕರ ಈ ಮಕ್ಕಳನ್ನು ನಾವು ಯಾವ ರೀತಿಯಾಗಿ ಬೆಳೆಸ್ಬೇಕಪ್ಪ ಅಂದ್ರೆ, ಗಿಡದಲ್ಲಿ ಹೂಗಳು ಯಾವ ರೀತಿಯಾಗಿ ಅರಳುತ್ತಾವೋ ಅದೇ ರೀತಿಯಾಗಿ ಕೂಡ ಮಕ್ಕಳಲ್ಲಿ ಕೂಡ ವಿದ್ಯೆಯನ್ನು ಅದೇ ರೀತಿಯಾಗಿ ಅರಳಬೇಕು ಅಂತಂದು ಸರ್ ಇಲ್ಲಿದ್ದಂಥ ವಾತಾವರಣವನ್ನು, ಇಲ್ಲಿದ್ದಂಥ ಗೇಟ್ಗಳನ್ನು ಆ ಕಡೆ ಇಟ್ಟು ಸರ್, ಇಲ್ಲಿದ್ದಂಥ ಬಿಲ್ಡಿಂಗ್ಗಳನ್ನೆಲ್ಲ ಡೊಮಿನೇಷನ್ ಮಾಡಿ ಸರ್. ಮತ್ತು ಅಷ್ಟೇ ಅಲ್ಲದೆ ಇಲ್ಲಿ ಹಸಿರು ವಾತಾವರಣ ಇದ್ದಿಲ್ಲ ಸರ್. ಒಂದೇ ಗಿಡ ಅಲ್ಲಿ 3-4 ಗಿಡ ಇದ್ದು ಸರ್. ಇವನ್ನೆಲ್ಲವನ್ನು ಕೂಡ ಸ್ವಂತ ತಮ್ಮ ರೊಕ್ಕದಾಗಿರ್ಬೋದು, ಅದು ವಿದ್ಯಾರ್ಥಿಗಳಿಂದ ಸರಸ್ವತಿ ಪೂಜೆಗೆ ಅಂತ ಕೊಟ್ಟಂಥ ರೊಕ್ಕದಲ್ಲಿ ಕೂಡ ಎಲ್ಲ ಸಸ್ಯಗಳು ಮಕ್ಕಳಿಗೆ ನೆನಪಿಗೋಸ್ಕರ ನಿಮ್ಮ ಸಸಿ ಇದು, ನಿಮ್ಮ ಗಿಡ ಅಂತಂದು ಹೇಳಿ ಆ ಸಸ್ಯಗಳನ್ನು ನಡೆಸಿ ಸರ್. ಗೆಸ್ಟ್ ಟೀಚರು ಒಂದೊಂದು ಕಡೆ 4:15 ಹೋಗ್ಬಿಡ್ತಾರೆ ಸರ್, ಬರೋದು 9:45 ಬರ್ತಾರೆ. ಆದರೆ ನಾವು ಇಲ್ಲೆಲ್ಲರೂ ಗೆಸ್ಟ್ ಟೀಚರ್ಗಳು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಸರ್ 9ಕ್ಕೆ ನಾವು ಇಲ್ಲಿ ಹಾಜರಿ ಆದ್ನಪ್ಪ ಅಂದರೆ ಹೊರಗಡೆ ಹೋಗೋದು 6 ಗಂಟೆಗೆ ಸರ್. ನಾವು ಕೂಡ ಪಾಠಗಳನ್ನು ಇನ್ನೂ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರಲಿ, ಶೈಕ್ಷಣಿಕವಾಗಿ ಮುಂದೆ ಬರಲಿ ಅಂತಂದು ದಿನನಿತ್ಯ ಸರ ನಾವು ಪಾಠಗಳನ್ನು ಪಾಠ ಮಾಡಿದ್ದನ್ನು ಕ್ಯೂಸ್ಗಳನ್ನು ಇಟ್ಟು ಎಲ್ಲ ಮಾಡ್ತಿದ್ವಿ ಸರ. ಮತ್ತೀಗ ನಮಗೆ ಇಂಗ್ಲೀಷ್ ಶಿಕ್ಷಕರಿದ್ದಲ್ಲ, ಅವರು ಮೀನಾಕ್ಷಿ ಮೇಡಮ್ ಟೀಚರ್ ಬಂದು ಇಂಗ್ಲೀಷ್ನಲ್ಲಿ ಕೂಡ ಈಗ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಎಲ್ಲರೂ ಕೂಡ ನಾವು ಯಾವ ರೀತಿಯಾಗಿ ಶಿಕ್ಷಣವನ್ನು ಮಾಡ್ತಿದ್ವಿ ಅಂದರೆ, ಎಲ್ಲರೂ ನಮ್ಮ ಮಕ್ಕಳು, ಇವರು ನಮ್ಮೂರವರು ಅಂತ ಅನ್ನೋದಕ್ಕಿಂತ ಹೆಚ್ಚಿನ ಮೀರದಾಗಿ ನಾವು ಏನು ಮಾಡ್ತಿದ್ವಿ, ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಕೊಡ್ತಾ ಮಕ್ಕಳಲ್ಲಿ ನಾವು ಏನು ಮಾಡ್ತೀವಿ ಸರ್, ವಿದ್ಯೆಯನ್ನು ದಾರಿ ಇರ್ತಿದ್ವಿ ಸರ್. ಎಷ್ಟನೇ ತರಗತಿ? 5ನೇ ತರಗತಿ. ಹೆಂಗದಾರ ಟೀಚರ್ಸ್? ಚಲೋ ಹೇಳ್ಕೊಡ್ತಾರ? ಹೆಡ್ ಮಾಸ್ಟರ್ ಹೆಂಗದಾರ? ಚುರುಕ್ ಅದಾರ? ಚಲೋ ಅದಾರ? ಮೊದ್ಲಾಗ ಈಗ ಏನು ವ್ಯತ್ಯಾಸ ಆಗೈತಿ? ಅವಾಗ ಸ್ವಲ್ಪ ಇರುತ್ತೆ ಸರ್, ಈಗ ಸುಧಾರಣೆ ಆಗೈತೆ ಸರ್. ಅಂದ್ರೆ ಚೆನ್ನಾಗೈತೆ ಸರ್, ಮತ್ತೆ ಎಲ್ಲ ಚೆನ್ನಾಗೈತೆ. ಆಕ್ಟಿವಿಟೀಸ್ ಹೇಳ್ತಾರ ಏನಾದ್ರು? ಆಟ ಪಾಠ ಊಟ ಇದೇ ಊರ ನಿಮ್ದು? ನಮ್ಮ ಹೆಸರು? ಎಷ್ಟನೇ ತರಗತಿ? 6ನೇ ತರಗತಿ. ಶಿಕ್ಷಕರು ಹೆಂಗದಾರ? ಚಲೋ ಹೇಳ್ತಾರ? ಶಿಕ್ಷಕರು ಚೆನ್ನಾಗಿ ಹೇಳ್ತಾರೆ. ಪಾಠ ಅರ್ಥ ಆಗತನ ಒಂದ್ 5-6 ಸಕ ಹೇಳ್ತಾರ್ರಿ. ಮತ್ತೆ ಮುಂದಿನ ದಿನ ಬಂದ್ರಿ ಅದನ್ನ ಒಂದ್ 2 ಸಕ ಹೇಳ್ರಿ, ಮತ್ತೆ ಮುಂದಿನ ಪಾಠ ಮುಂದುವರಿಸ್ತಾರ ಸರ್. 1ರಿಂದ 6ನೇ ತರಗತಿ ಇಲ್ಲೇ ಕಲಿಯಾಕತ್ತಿದೆ? ಹ್ಞೂನ್ರಿ. 1ನೇತಕ್ಕೆ ಇಲ್ಲೇ ಹಚ್ಚಿದ್ದು? ಹ್ಞೂನ್ರಿ. 6 ವರ್ಷ ಆಯ್ತು. ಇಲ್ಲೇ ಲಕ್ಕಲ್ಕಟ್ಟಿ ಸರ್ ಅಂತ ಮುಖ್ಯ ಗುರುಗಳು ಅದಾರಲ್ಲ, ಅವ್ರು ಬರಕಿನ ಮುಂಚೆಕ್ಕೆ ಅವ್ರು ಬಂದ ಮೇಲೆ ಏನ್ ವ್ಯತ್ಯಾಸ? ಅವ್ರು ಬರಕ್ಕಿಂತ ಮುಂಚೆ ಸರ್ ಅವರು ಪಾಲಕರು ಐತಲ್ರಿ ಜಗಳ ಕಟ್ಕೊಂಡು ಸ್ಕೂಲಿಗೆ ಬರ್ತಿದ್ರಿ. ನಮ್ಮ ಸರ್ ಮಲ್ಲಿಕಾರ್ಜುನ್ ಸರ್ ಹೆಡ್ ಮಾಸ್ಟರ್ ಬಂದ್ಮೇಲ್ರಿ ಈ ಸ್ಕೂಲ್ ಎಲ್ಲ ಈ ತರ ಗಿಡ ವಾತಾವರಣ ಸರ್, ಇವನ್ನೆಲ್ಲ ಗಿಡ ಹಚ್ಚಿದ್ರಿ ಸರ್. ಮತ್ತೆ ಇಲ್ಲಿ ಬಿದ್ದ ಕಟ್ಟಡ ಇದ್ರಿ, ಅವನ್ನ ಸರಿಯಾಗಿ ಮಾಡಿದ್ರಿ, ಹೊಸ ಕಟ್ಟಡ ಕಟ್ಸಿದ್ರಿ, ಮತ್ತೆ ಬಣ್ಣಗಳನ್ನ ಹಚ್ಚಿದ್ರಿ. ಎಷ್ಟನೇ ತರಗತಿ? 5ನೇ ತರಗತಿ. ಚಲೋ ಹೇಳ್ಕೊಡಕತ್ತಾರ? ಎಲ್ಲ ಹೇಳ್ಕೊಡ್ತಾರೆ ಚೆನ್ನಾಗಿ. ಪಾಠನ ಚೆನ್ನಾಗಿ ತಿಳಿಯಂತ ಒಂದ್ 5-6 ಸತಿ ಹೇಳ್ಕೊಡ್ತಾರೆ. ಅರ್ಧ ಮತ್ ಮುಂಜಾನೆ ಜಲ್ದಿನ 8ಕ್ಕೆ ಬಂದು ಹೇಳ್ಕೊಡ್ತಾರೆ ಎಲ್ಲ. ನಮ್ಮ ಮಲ್ಲಿಕಾರ್ಜುನ್ ಸರ್ ಬರ್ಲಾರ್ದ ಕಟ್ಟಡ ಜಗ್ಗಿದ್ರಿ, ಅವ್ರು ಬಂದ್ ಗಟ್ಲೆಲ್ಲ ಬಣ್ಣ ಸುಣ್ಣ ಎಲ್ಲ ಕಟ್ಟಡವನ್ನು ಹೊಸ ಕಟ್ಸಿದ್ರು.
ಅಲ್ಲ ನಾವೆಲ್ಲ ಮಾತಾಡಕ್ಕೂ ಆಗ್ತಿರ್ಲಿಲ್ಲ ಒಂದು ಟೈಮ್ ಒಳಗೆ ಶಾಲಾ ಶಿಕ್ಷಕರನ್ನ ಕಂಡ್ರ ಅಂದ್ರೆ ಹೆದರಿ ಸಾಯ್ತಿದ್ವಿ. ಅಂಥದ್ರೊಳಗೆ ಮೈಕ್ ಮುಂದೆ ಈ ಹುಡುಗರು ಮಾತಾಡ್ತಾರಂತಂದ್ರೆ ಎಷ್ಟರ ಮಟ್ಟಿಗೆ ಈ ಹುಡುಗರನ್ನ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕರ ವೃಂದ ಅವರು ಮುಂದೆ ಬೆಳೆಸಿರ್ಬೋದು, ಕಲಿಸಿರ್ಬೋದು. ಇದೇ ಥರ ಸರ್ಕಾರಿ ಶಾಲೆ ಮಾದರಿ ಶಾಲೆ ಆಗಲಿ ಅಂತಂದು ಕೊನೆಗೆ ಮುಖ್ಯ ಶಿಕ್ಷಕರು ಏನದಾರಲ್ಲ ಅವರಿಗೆ ಮಾತಾಡಿ 2 ನಿಮಿಷ ಮಾತಾಡಿ ಇದನ್ನ ಕ್ಲೋಸ್ ಮಾಡ್ತೀನಿ. ಹೆಸರೇನು? ಎಷ್ಟನೇ ತರಗತಿ? ನಿಮ್ಮ ಮುಖ್ಯ ಪ್ರೀತಿ ಪಾತ್ರ ಟೀಚರ್ ಯಾರು? ಚಂದ್ರಸಪ್ ಸರ್. ಯಾವ ವಿಷಯ ಹೇಳ್ತಾರ ಅವರು? ಕನ್ನಡ, ಗಣಿತ, ಪರಿಸರ. ಚಲೋ ಹೇಳ್ತಾರ? ಗುಣ ಹಾಕತ್ತಿದಲ್ಲ. ನನ್ನ ಹೆಸರು ಸಾವಿತ್ರಿ. ಎಷ್ಟನೇ ತರಗತಿ? ನಾನು 7ನೇ ತರಗತಿ. 1 ರಿಂದ 7 ತನಕ ಇಲ್ಲೇ ಕಲಿಯಾಕತ್ತಿದೆ? ಹ್ಞೂ ಸರ್. ಅವಾಗ ನಮ್ಮ ಸ್ಕೂಲೆಲ್ಲ ಇಷ್ಟೊಂದು ಪರಿಸರ ಎಷ್ಟು ಚೆನ್ನಾಗಿದೆ. ಅವಾಗ ಇಷ್ಟೆಲ್ಲ ಸ್ಕೂಲ್ ಇದ್ದಿದ್ದಿಲ್ಲ, ಸುಣ್ಣ ಬಣ್ಣ ಕೂಡ ಇದ್ದಿದ್ದಿಲ್ಲ. ಈಗ ಮಲ್ಲಿಕಾರ್ಜುನ್ ಸರ್ ಬಂದ ಮೇಲೆ ಎಲ್ಲ ಕಟ್ಟಡಗಳೆಲ್ಲ ಅದು ಕೂಡ ಇದು ಆಗೈತೆ ಸರ್. ಅದು ಕೂಡ ಆಫೀಸ್ ಚೆನ್ನಾಗಿದೆ. ಆ ಮಲ್ಲಿಕಾರ್ಜುನ್ ಸರ್ ಬಂದ ಮೇಲೆ ನಮ್ಮ ಸ್ಕೂಲ್ ಎಷ್ಟು ಚೆನ್ನಾಗಾಗಿದೆ. ಮತ್ತು LKG UKG ಕೂಡ ಇದ್ದಿಲ್ಲ ನಮ್ಮ ಶಾಲೆ ನಮ್ಮ ಊರಿಗೆ. ಅವಾಗ LKG UKG ಮಾಡಿದ್ದಾರೆ ಸರ್. ಮತ್ತು 8ನೇ ಕ್ಲಾಸ್ ಕೂಡ ಮಾಡಿದ್ದಾರೆ. ನನಗಂತೂ ಪಾಠ ಚೆನ್ನಾಗಿ ಹೇಳ್ತಾರೆ. ನನಗೆ ಈ ಸ್ಕೂಲ್ ಭಾಳ ಇಷ್ಟ ಆಯ್ತು ಸರ್. ಯಾವಾಗೂ ಬಿಟ್ಟು ಹೋಗಂಗ ಅನ್ಸಲ್. ಸ್ಕೂಲ್ ಎಲ್ಲ ಸರ್ ಚೆನ್ನಾಗಿ ಹೇಳ್ತಾರೆ ಈ ಪಾಠ. ಮಕ್ಕಳು ದೇವ್ರ ಸಮಾನ ಅಂತಾರ. ಅವ್ರು ಯಾವತ್ತಿಗೂ ಸುಳ್ಳು ಹೇಳಂಗಿಲ್ಲ. ಮನಸ್ಸೊಳಗೆ ಏನೈತಿ ವಿತೌಟ್ ಫಿಲ್ಟರ್ ಹಂಗೆ ಹೊರಗೆ ಬರ್ತೈತಿ. ಮಕ್ಕಳ ಮಾತು ಕೇಳಿದ್ರಲ್ಲ ಎಷ್ಟು ಒಂದು ಮನಸ್ಸಿಗೆ ಮುದ ನೀಡ್ತೈತಿ, ಎಷ್ಟು ಸಂತೋಷ ಆಗ್ತೈತಿ. ಇಲ್ಲಿನ ಸಿಬ್ಬಂದಿ ಯಾವ ಥರ ಕೆಲಸ ಮಾಡಿರ್ಬೋದು ಅನ್ನೋದನ್ನು ಇದಕ್ಕಿಂತ ಬೇರೆ ಸಾಕ್ಷಿ ಬಹುಶಃ ಬೇಕಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಎಲ್ಲ ಸರ್ಕಾರಿ ಶಾಲೆಗಳು ಈ ಥರ ಮಾದರಿ ಶಾಲೆಗಳು ಆಗಬೇಕು. ಎಲ್ಲ ಮಕ್ಕಳನ್ನು ಈ ಥರ ಇದರಿಂದ ಎಲ್ಲ ರೀತಿಯಿಂದ ಕಲಿತು ಮುಂದೆ ಅವರು ತಮ್ಮ ಕ್ಷೇತ್ರನ ಅವ್ರು ಆರಿಸ್ಕೋಬೇಕು ಅಂತಂದು ಎಷ್ಟೆತ್ತ ಲಕ್ಕಲ್ಕಟ್ಟಿ ಸರ್ ಬರೋಕ್ಕಿಂತ ಮುಂಚೆಕ ಈಗ ಏನಾದ್ರೂ ವ್ಯತ್ಯಾಸ ಆಗಿದ್ದು ಗಮನಕ್ಕೆ ಬಂದೈತಾ? ಎಸ್ ಸರ್. ಅವಾಗ್ರಿ ಸರ್ ಇದು ಕಟ್ಟಡ ಎಲ್ಲ ಸಿಳಿದು ಬಿರಿಬಿಟ್ಟಿದ್ದು ಎಲ್ಲ ಬಿದ್ದು ಹೋಗಿದ್ರು. ನಾವೆಲ್ಲ ಹೊರಗೆ ಕಲಿಬೇಕಾದ ಪರಿಸ್ಥಿತಿ ಬಂದಿತ್ತು. ಆದರೆ ಮಲ್ಲಿಕಾರ್ಜುನ್ ಲಕ್ಕಲ್ಕಟ್ಟಿ ಸರ್ ಬಂದು ಹೊಸ ಕಟ್ಟಡಗಳನ್ನು ನಿರ್ಮಿಸಿದ್ರು. ಮತ್ತು ಸುಣ್ಣ ಬಣ್ಣ ಎಲ್ಲ ಬಡಿದ್ರು. ಮತ್ತು ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಹಾಕಿಸ್ಕೊಂಡು ಪಾಠ ಎಲ್ಲ ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಸರ್ಸ್ ಎಲ್ಲ ಭಾಳ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಕ್ಕ ಮಹಾದೇವಿ. ಚನ್ನ ಮಲ್ಲಿಕಾರ್ಜುನ. ಎಷ್ಟನೇ ತರಗತಿ? ಕಲಿಯಕ್ಕೆ ಇಂಟ್ರೆಸ್ಟ್ ಬರ್ತೈತಿ? ಶಾಲಿ ಬಿಡಾಕ್ ಮನಸ್ಸು ಬರಂಗಿಲ್ಲ? ಶಾಲಿಗೆ ಹೋಗ್ಬೇಕು ಅನ್ಸತ್ತಾ? ಈ ಶಾಲೆ ನಾವಿದ್ದಾಗ ಎಷ್ಟೇ ಹೆಂಗಿತ್ತು. ನಮ್ಮ ಮಲ್ಲಿಕಾರ್ಜುನ್ ಸರ್ ಬಂದು ಎಷ್ಟು ಚೆನ್ನಾಗಿ ಮಾಡಿ ಸುಣ್ಣ ಬಣ್ಣ ಎಲ್ಲ ಹಚ್ಚಿ ಚಂದ ನಮ್ಮ ಶಾಲೆ ಚೆನ್ನಾಗಿ ಮಾಡಿ ನಮಗೆ ಸರ್ ಟೀಚರ್ ಪಾಠ ಚೆನ್ನಾಗಿ ಹೇಳಿಕೊಡುತ್ತಾರೆ. ಭೂಮಿಕಾ ಜೋರ್ ಮಾತಾಡೋದು ಹೇಳ್ಕೊಡ್ತಾರ ಸರ್. ಎಷ್ಟನೇ ತರಗತಿ? 4ನೇ ತರಗತಿ. ನೀನು 4ನೇ ತರಗತಿ? 6 ನೀ 4. ಏನ್ ಹೇಳ್ತಾರ? ಟೀಚರ್ ಅದಾರ ಇಲ್ಲ? ಯಾವ ಟೀಚರ್ ಅದಾರ? ಇಂಗ್ಲಿಷ್ ಟೀಚರ್, ಕನ್ನಡ ಸರ್, ಗಣಿತ ಸರ್ ಎಲ್ಲರೂ ಅದಾರ. ಇಂಗ್ಲಿಷ್ ಟೀಚರ್ ಏನೇನ್ ಹೇಳ್ಕೊಟ್ಟಾರ? ಹೊಸದಾಗಿ ಬಂದಾರಂತಲ್ಲ. ಮಂತ್ಸ್, ವೀಕ್ಸ್, ಸೌಂಡ್ಸ್, ಅಲ್ಫಾಬೆಟ್ಸ್, ಕಾನ್ಸನೆಂಟ್ಸ್, ವೋವೆಲ್ಸ್ ಎಲ್ಲ ಹೇಳ್ಕೊಡ್ತಾರೆ. ಎಕ್ಸಾಂಪಲ್ ಏನಾದ್ರು ನೆನಪೈತಾ ಹೇಳಿದ್ದು? ಹೇಳು. JANUARY January, FEBRUARY February, MARCH March, APRIL April, MAY May, JUNE June, JULY July, AUGU ST August, SEPT EMBER September, OCTOBE October, NOVEMBER November, DECEMBER December. ನಮ್ಮ ಶಾಲೆಯಲ್ಲಿ LKG ಇದ್ದಿಲ್ಲ ಸರ್. 8ನೇ ಕ್ಲಾಸ್ನು ಇದ್ದಿದ್ದಿಲ್ರಿ. 8ನೇ ಕ್ಲಾಸ್ ಮ್ಯಾಲ ಕಟ್ಟಡ ಮಾಡ್ಯಾರ್ರಿ. ಇಲ್ಲೆಲ್ಲ ಬಿಸಿಲು ಬಡಿತಿತ್ರಿ. ಏನಾರ ಕಾರ್ಯಕ್ರಮ ಮಾಡ್ಬೇಕಿತ್ತಂದ್ರಿ ಎಲ್ಲ ಕ್ಲಾಸ್ ಅಲ್ಲಿ ಮ್ಯಾಗ ಹಿಡಿಸ್ತೈತ್ರಿ. ನಾವು ಏನಾರ ಕಾರ್ಯಕ್ರಮ ಮಾಡ್ಬೇಕಿತ್ತು. ಹೊಸ ವರ್ಷದ ದಿನ ಮೊನ್ನೆ ಹೊಸ ವರ್ಷ ಇತ್ತಲ್ರಿ, ಅಲ್ಲೇ ಕಾರ್ಯಕ್ರಮ ಮಾಡಿ
ಸರ್ ಏನ್ ಹೇಳಕತ್ತಾರಲ್ಲ ಜಿಲ್ಲೆದ್ ಏನ್ ಸ್ಪೆಷಲ್ ಅದು? ಸೂತ್ರ ಹೇಳ್ರಿ ಏನ್ ನೋಡೋಣ. ಕವಿರಾಯ ಬೀಗಲ ಬಾವಿ ಬೇಕು ಬೆಂಚಿ ಬಕೋಚಿ ರಾಶಿ ಬೆಂದಾತು ಮಂಜ ಮೈಚಿ ಹಾವು ಹಾವು ಕೊಂದ. ಉದಾಹರಣೆ ಹೇಳ್ರಿ. ಉದಾಹರಣೆ ಕವಿರಾಯ ಕ ಅಂದ್ರೆ ಕಲಬುರ್ಗಿ, ವಿ ಅಂದ್ರೆ ವಿಜಯಪುರ, ಯಾ ಅಂದ್ರೆ ಯಾದಗಿರಿ, ದ ಅಂದ್ರೆ ದಕ್ಷಿಣ, ಬಾವಿ ಬಾ ಅಂದ್ರೆ ಬಾಗಲಕೋಟೆ, ವಿ ಅಂದ್ರೆ ವಿಜಯನಗರ, ರಾಯಚೂರು, ಅಂದ್ರೆ ಕೋಲಾರ, ಮ ಅಂದ್ರೆ ಮಂಡ್ಯ, ಬ ಅಂದ್ರೆ ಬಾಗಲಕೋಟೆ ಬಳ್ಳಾರಿ, ಕೋ ಅಂದ್ರೆ ಕೋಲಾರ, ಚಿ ಅಂದ್ರೆ ಚಿಕ್ಕಮಗಳೂರು ಚಿತ್ರದುರ್ಗ, ಚಿ ಅಂದ್ರೆ ಚಿತ್ರದುರ್ಗ, ರಾ ಅಂದ್ರೆ ರಾಯಚೂರು ರಾಮನಗರ, ಚಿ ಅಂದ್ರೆ ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಮಂಚ ರಾಮನಗರ, ಆ ಅಂದ್ರೆ ಹಾವೇರಿ, ಹೂ ಅಂದ್ರೆ ಉತ್ತರ ಕನ್ನಡ, ಆ ಅಂದ್ರೆ ಹಾಸನ, ಹೂ ಅಂದ್ರೆ ಉಡುಪಿ, ಕೋ ಅಂದ್ರೆ ಕೊಪ್ಪಳ, ದ ಅಂದ್ರೆ ದಾವಣಗೆರೆ, ಕಮೆಂಟ್ ಮಾಡಿರ್ತೀನಿ. ನನಗಂತೂ ಇವ್ರು ಹೇಳೋದು ಏನು ಅರ್ಥ ಆಗ್ಲಿಲ್ಲ. ಯಾವುದೋ ಸೂತ್ರ ಹೇಳಿದ್ರು ಅವರು, ಮೈಂಡ್ ಬ್ಲೋಯಿಂಗ್ ಆಕ್ಚುಲ್. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಅಂದ್ರೆ ಮುಖ್ಯ ಗುರುಗಳು ಅಂದ್ರೆ ಒಂದು ಟೀಮಿನ ಲೀಡರ್ ಅಂತ ಅನ್ಸುತ್ತೆ. ಆ ತರ ಒಬ್ಬ ಮುಖ್ಯ ಶಿಕ್ಷಕ ಟೀಮ್ ಲೀಡರ್ನ ಶಿಕ್ಷಕರ ಒಂದು ಬಳಗ ವೃಂದಾನ ಯಾವ ತರ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಬೇರೆ ಶಾಲೆಗೂ ಮಾದರಿ ಆಗ್ಲಿ ಅನ್ನೋದು ನಮ್ಮ ಈ ಒಂದು ಮುಖಾಂತರ ಕಳಕಳಿ ಆಗಿದ್ರೆ ತಮ್ಮ ಮುಖಾಂತರ ಏನು ಹೇಳಕ್ ಇಚ್ಛೆ ಪಡ್ತೀರಿ? ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್, ಏನಂತಂದ್ರೆ ಇದೊಂದು ಸಂಘಟಿತ ಕೆಲಸ ಸರ್. ಇದು ಸಂಘಟಿತ, ಎಲ್ಲರೂ ಕೂಡಿ ಶಿಕ್ಷಕರ ಟೀಮ್ ಇರ್ಬೋದು, ಇನ್ನೊಂದಿರ್ಬೋದು. ನಾನಿಲ್ಲಿ ನೆಪ ಮಾತ್ರ, ಆದರೆ ನಮ್ಮೆಲ್ಲ ಶಿಕ್ಷಕರ ಸಹಕಾರ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕಿಂತ ಸಹಕಾರ ಗ್ರಾಮದ ಪಂಚಾಯಿತಿಯ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಅದ್ರ ಜೊತೆ ಇಲಾಖೆಯ ಸಹಕಾರ, ನಮ್ಮ BO ಅವರು, DDP ಅವರು, ನಮ್ಮ CRP ಹಿಡ್ಕೊಂಡು ನಮ್ಮ ಮೇಲಂತದ ಅಧಿಕಾರಿಗಳ ಸಹಕಾರನೂ ಬೇಕಾಗುತ್ತೆ. ಅವರು ನನ್ನ ಮೇಲೆ ಅಮಲಾಗ್ರ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಏನೋ ಒಂದು ಚೇಂಜಸ್ ಮಾಡ್ತಾರೆ ಅಂತೇಳಿ ಸಹಕಾರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಏನೋ ರಿಕ್ವೆಸ್ಟ್ ಅನ್ನ ಇಟ್ಟರು ಕೂಡ, ಏನೋ ಒಂದು ಬೇಡಿಕೆಯನ್ನು ಇಟ್ಟರು ತತ್ಕ್ಷಣವೇ ನಮ್ಮ ಶಾಲೆಗೆ ಮಂಜೂರು ಮಾಡ್ತಾರೆ. ಅಂದ್ರೆ ಇಲ್ಲಿ ಗ್ರಾಮದ ಒಂದು ಗುರು ಹಿರಿಯರ ಒಂದು ನಡವಳಿಕೆ, ಗ್ರಾಮಸ್ಥರ ಒಂದು ಸಹಕಾರ ಇಂಪಾರ್ಟೆಂಟ್ ಅಂತ ನಮ್ಮ ಇಲಾಖೆಯವರು ಬಯಸಿದ್ದಾರೆ. ಅಷ್ಟೇ ಅಲ್ಲದೆ ಮನೆ ಶಾಸಕರು ಕೂಡ LKG, UKG ಮತ್ತು ಬೈಲಿಂಗ್ವಲ್ ಅನ್ನ ಮತ್ತು 8ನೇ ತರಗತಿಗೂ ಕೂಡ ಮಾಡಲಿಕ್ಕೆ ತಮ್ಮ KKRDB ಅನುದಾನದಲ್ಲಿ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ವಿಶೇಷ ಏನಂತಂದ್ರೆ ಈ ವರ್ಷ 9th ಮಾಡಬೇಕು ಅಂತೇಳಿ ನಾನು ಒಂದು ಕಳಕಳಿ ಮನವಿಯನ್ನ ತಮ್ಮ ಮುಖಾಂತರ ಇರ್ಬೋದು, ನಮ್ಮ ಗ್ರಾಮಸ್ಥರ ಒಂದು ಕಳಕಳಿ ಮನವಿ ಅಂತ ಇಟ್ಕೊಂಡಿದ್ದೀನಿ. ಇವತ್ತು ಅನೇಕ ತಾವು ಆಕಸ್ಮಿಕ ಬಂದಿದ್ದರಿಂದ ಅನೇಕ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರಿಗೆ ಹೇಳಲಿಕ್ಕೆ ಆಗಿರುವುದಿಲ್ಲ. ಮತ್ತೊಂದು ಸಾರಿ ನಾ ಎಲ್ಲರೂ ಕೂಡ ಇನ್ವೈಟ್ ಮಾಡಿದಾಗ ತಾವು ಕೂಡ ಒಂದು ಇದನ್ನ ಅತ್ಯಂತ ಯಶಸ್ವಿ ಒಂದು ಶಾಲೆ ಆಗ್ತಾ ಇದೆ ಅಂತೇಳಿ ಬಿತ್ತರಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತಾನೆ. ಅಷ್ಟೇ ಅಲ್ಲದೆ ಇವತ್ತು ಇಲ್ಲಿ ಡ್ರೆಸ್ ಕೋಡ್ಗಳೆಲ್ಲ ಕಾಣ್ತಾ ಇದ್ದಲ್ಲ, ಇವ್ಯಾವು ಕೂಡ ನಮ್ಮ ಸರ್ಕಾರಿ ಅಲ್ಲ. ಇವನ್ನ ನಮ್ಮ ಪಾಲಕರೇ ತಾವೇ ತಮ್ಮ ಮಕ್ಕಳಿಗೆ ನಾನೊಂದು ಚಾಯ್ಸ್ ಮಾಡಿಕೊಟ್ಟೆ, ಈ ಟೈಪ್ ಬಂದಾರ ಅಂತೇಳಿ ಒಬ್ಬರು ಲಕ್ಕಿ ಸಿಂಗ್ ಅಂತೇಳಿ ಅತ್ಯಂತ ಕಡಿಮೆ ಅಮೌಂಟಿಗೆ 310-320 ರೂಪಾಯಿಗೆ LKG ಹಿಡ್ಕೊಂಡು 8ನೇ ತರಗತಿವರೆಗೂ ಅವ್ರು ಮಾಡಿ ಕೊಟ್ಟಿದ್ದಾರೆ. ಹೀಗಾಗಿ ಸಹಕಾರ ಪಾಲಕರದ್ದು ಏನಾದ್ರೆ ನಾನು ಏನೇ ಹೇಳಿದ್ರು ಕೂಡ ಮಲ್ಲಿಕಾರ್ಜುನ್ ಸರ್ ಚೆನ್ನಾಗಿ ಮಾಡ್ತಾರ ಅಂತಕ್ಕಂಥ ನಂಬಿಕೆ ನನ್ನ ಮೇಲಿದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ. ಹೀಗಾಗಿ ಇವತ್ತು ಬಹುಶಃ 300ಕ್ಕಿಂತ ಹೆಚ್ಚು ಮಕ್ಕಳು ಈ ಸಣ್ಣ ಒಂದು ಮೈದಾನದಲ್ಲಿನೇ ಸಣ್ಣ ಒಂದು ನಿಂದಿರ್ಲಿಕ್ಕಿನೂ ಕೂಡ ಅವಕಾಶ ಇಲ್ಲ ಅಂಥದ್ರಲ್ಲಿ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಮಾಡಿಸಿಕೊಂಡು ಮಕ್ಕಳಲ್ಲಿ ಭೌತಿಕ ಒಂದು ದೈಹಿಕ ಸಾಮರ್ಥ್ಯವನ್ನು ಕೂಡ ಬೆಳೆಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ತಮ್ಮ ಕಡೆಯಿಂದ ಅಂದ್ರೆ ಮುಖ್ಯ ಗುರುಗಳು, ಆಮೇಲೆ ಶಿಕ್ಷಕರಿಂದ ಅಥವಾ ಇಲಾಖೆಯಿಂದ ನಮ್ಮ ಚಿತ್ರೀಕರಣಕ್ಕೆ ಏನೂ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ತೊಂದರೆ ಏನೂ ಇಲ್ಲ ಸರ್. ಸಕಾರಾತ್ಮಕವಾಗಿ ತಾವು ನಮ್ಮ ಇಲಾಖೆಯನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ರಿ, ನಮ್ಮ ಶಾಲೆಯನ್ನು ಮಾದರಿಯಾಗಿ ಮಾಡ್ತಿದ್ರೆ ನೀವು ಮಾಡೋದು ನಮ್ಮ ಸ್ಫೂರ್ತಿ. ಅದು ಇನ್ನೂ ಹೆಚ್ಚು ನಾವು ಕೆಲಸ ಮಾಡಲಿಕ್ಕೆ ಒಂದು ಆಶಾದಾಯಕವಾಗಿದೆ. ಇನ್ನೂ ಹೆಚ್ಚು ಕೆಲಸ ಮಾಡ ಯಾವುದೋ ನಕಾರಾತ್ಮಕವಾಗಿ ಇರೋದಿಲ್ಲ. ಒಂದು ಸರ್ಕಾರಿ ಶಾಲೆ ಅಂದ್ರೆ ಸುಮ್ಮನೆ ಹೋಗೋದು ಅಂತಿಲ್ಲ, ಬಟ್ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮ ಸಹಕಾರನೂ ಇಂಪಾರ್ಟೆಂಟ್. ಮೀಡಿಯಾಗಳು ಬಿಟ್ಟು ನಮ್ದಿರಲ್ಲ, ಪತ್ರಿಕಾ ಮಾಧ್ಯಮ ಇರ್ಬೋದು, ಸಾಮಾಜಿಕ ಜಾಲತಾಣ ಇರ್ಬೋದು. ಇವತ್ತು ನಮ್ಮ ಶಾಲೆಯನ್ನು ನೀವು ಬೇರೆ ಬೇರೆ ಕಡೆ ನೋಡಿದಾಗ ಇನ್ನೂ ಹೆಚ್ಚು ನಮ್ಮ ಶಾಲೆಗೆ ಸಹಕಾರ ಸಿಗ್ಬೋದು ಅಂತ ನಾನು ನಂಬಿದ್ದೀನಿ. ಬೇರೆಯವರು ಕೂಡ ಈ ಒಂದು ಏನೋ ಒಂದು ಬಡ ಶಾಲೆ ಇದೆ, ಬಂದು ಏನಾದ್ರು ಕೂಡ ನಾವು ಏನೋ ಕೊಡಿಸ್ಬೇಕು ಅಂತಕ್ಕಂಥ ಮನೋಭಾವನೆ ಬಂದರೂ ಬರ್ಬೋದು ಅಂತೇಳಿ ನಾನು ಆಶಯಭಾವನೆ ವ್ಯಕ್ತಪಡಿಸ್ತಾ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಇಲಾಖೆಯ ಪರವಾಗಿ, ನಮ್ಮ ಸಾಹೇಬರ ಪರವಾಗಿ, ಎಲ್ಲ ಪ್ರತಿನಿಧಿಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಎಲ್ಲ ಪಾಲಕರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ
ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಒಂದು ಪ್ರಶ್ನೆ ಸರ್, ಹೇಳಿ ಸರ್. ಸಮವಸ್ತ್ರ ಅಂದ್ರಲ್ಲ, ಸರ್ಕಾರದಿಂದ ಸಮವಸ್ತ್ರ ಬಂದ್ರು ನಾವು ಈ ತರ ಬೇರೆ ಒಂದು ಸಮವಸ್ತ್ರ ಅಂದ್ರೆ ಮಾಡಿಲ್ಲ. ಇದನ್ನ ನಾನು ಯಾಕೆ ಮಾಡಿದೆ, ಶನಿವಾರ ಮತ್ತು ಬುಧವಾರ ಮಾಡಿದ್ದೀನಿ ಸರ್. ಬುಧವಾರ ಕಲರ್ ಡ್ರೆಸ್ ಉಳ್ಳವರು ಒಳ್ಳೊಳ್ಳೆ ಜೀನ್ಸ್ ಪ್ಯಾಂಟ್ ಇಂತ ಹಾಕೊಂಡ್ಬರ್ತಾರಪ್ಪ, ಬಡವರು ಹಾಕೋಕ್ ಬರಲ್ಲ. ಮತ್ತೆ ಶನಿವಾರ ದಿವಸ ಒಬ್ರು ವೈಟ್ ಕೊಡಿಸ್ತಾರೆ, ಒಬ್ರು ಕೊಡಿಸೋದಿಲ್ಲ. ಹೀಗಾಗಿ ನೀವು ಮಾಡಿ ಯೂನಿಫಾರ್ಮಿಟಿ ವರ್ಷದಾಗ ಒಮ್ಮೆ 310 ರೂಪಾಯಿದ್ದು ಅವ್ರಿಗೆ ಮಾಡಿದ್ರೆ, ಬುಧವಾರ ಮತ್ತು ಶನಿವಾರ ಪ್ರತಿದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ನೀಲಿ ಚಡ್ಡಿ, ನೀಲಿ ಅಂಗಿ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ 4 ದಿವಸ ಇರ್ತದೆ. 2 ದಿವಸ ನಾ ಇದು ಮಾಡಿದ್ದೀವಿ ವೈಯಕ್ತಿಕವಾಗಿ. ಧನ್ಯವಾದಗಳು ತಮ್ಮ ಸಹಕಾರಕ್ಕೆ. ತಮಗೂ ಧನ್ಯವಾದಗಳು ಸರ್. ತಮ್ಮ ಜೊತೆಗೆ ಮತ್ತೆ ನಮ್ಮ ಶಾಲೆಗೆ ಅಲ್ಪೋಪಹಾರವಾಗಿ ಅವಲಕ್ಕಿಯನ್ನು ಕೂಡ ತಂದು ಕೊಟ್ಟಿದ್ದೀರಿ. ಅದಕ್ಕೂ ವೈಯಕ್ತಿಕವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ನಿಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಧನ್ಯವಾದ.